ಹಲ್ಲೆಲೂಯಾ, ಸ್ತೋತ್ರ. ಹೇಗಿದ್ದೀರಾ? ದೇವರು ಒಳ್ಳೆಯವನು. ಅತಿ ವೇಗವಾಗಿ ನಾವು ಸಭೆಗಳಲ್ಲಿ ಆರಾಧಿಸುವಂಥ ಒಂದು ಭಾಗ್ಯವು ಸ್ವಾಮಿ ನಮಗೆ ನೀಡುವ. ಹೆದರಬೇಡ, ಪ್ರಾರ್ಥನೆ ಮಾತ್ರ ತಪ್ಪಬೇಡ. ಇವತ್ತು ನಾವೆಲ್ಲರೂ ಸೇರಿ ಆರಾಧಿಸುವುದಕ್ಕೆ ಕರ್ತನು ಕೊಟ್ಟಂಥ ಕೃಪೆ ಶ್ರೇಷ್ಠವು ಅಲ್ಲವೇ? ಕರ್ತನ ಸಮ್ಮುಖದಲ್ಲಿ ಬಂದಿರುವ ನಾವು ಆತನನ್ನು ಘನಪಡಿಸಿ ಸ್ತೋತ್ರ ಮಾಡಿ ನಾವು ಪ್ರಾರ್ಥನೆಯಿಂದ ಈ ಹೊತ್ತಿನ ಆರಾಧನೆಯನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳುತ್ತೀರಾ? ಒಂದು ಪ್ರಾರ್ಥನೆಯನ್ನು ನಾವು ಮಾಡೋಣ. ಭೂ ಪರಲೋಕವನ್ನು ನೇಮಿಸಿದ ಸರ್ವಶಕ್ತನಾದ ದೇವರೇ, ಒಡೆಯನೇ, ಯೇಸು ಎಂಬ ಉನ್ನತ ನಾಮದಲ್ಲಿ ನಿಮ್ಮ ಹತ್ತಿರ ಬರುತ್ತೇವೆ. ನೀನು ತಂದೆಯೂ ನಾವು ನಿನ್ನ ಮಕ್ಕಳು ಸ್ವಾಮಿ. ಅಪ್ಪ, ತಂದೆಯೇ ಎಂದು ಕರೆಯುವಂಥ ಒಂದು ಭಾಗ್ಯವು ನಮಗೆ ದೊರಕಿತು. ಸ್ತೋತ್ರಗಳು. ನಡೆಸಿ ಬಂದ ಹಾದಿಗಳಿಗೆ ಕೋಟಿ ಸ್ತೋತ್ರವನ್ನು ಅರ್ಪಿಸ್ತೇವೆ. ಇವತ್ತೂ ಕೂಡ ನಮ್ಮ ಪ್ರಾಣ ಜೀವ ಉಳಿಸಿ ಕಾಪಾಡಿ ಬಂದಿದ್ದೆ. ನಿಮಗೆ ಮಹಿಮೆ ಅಪ್ಪ. ಈ ಆರಾಧನೆ ನಮಗೆ ಆಶೀರ್ವದಿಸಿಕೊಡಿ. ಪ್ರಾರಂಭದಿಂದ ಕೊನೆಯವರೆಗೂ ಕರ್ತನ ಸಮ್ಮುಖವು ಸಾನ್ನಿಧ್ಯವು ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇರಲಿ ದೇವ. ಗೀತೆಗಳನ್ನು ಹಾಡಿ ನಿನ್ನನ್ನು ಆರಾಧನೆ ಮಾಡುವಾಗ ಹೌದು, ನಮ್ಮ ಆತ್ಮ ಪ್ರಾಣ ಹಂಗೇ ದೇವರಿಗೆ ನೇರಾಗಿ ಒಂದು ಸಂಪರ್ಕವನ್ನು ಇಟ್ಟುಕೊಳ್ಳಲಿ ಅಪ್ಪ. ಹಲ್ಲೆಲೂಯ. ವಾಕ್ಯವು ಧ್ಯಾನಿಸುವಾಗ ನಿನ್ನ ಆತ್ಮರು ನಮ್ಮ ಹೃದಯದೊಳಗೆ ಪ್ರವೇಶಿಸಿ ಪ್ರಯೋಜನಕರವಾದ ರೀತಿಯಲ್ಲಿ ನಡೆಸಬೇಕೆಂದು ಬೇಡ್ತೇನೆ. ಚಿಕ್ಕ ಮಕ್ಕಳು, ಹಿರಿಯರು, ದೊಡ್ಡವರು, ಸಕಲ ಜನರೊಟ್ಟಿಗೆ ನಿನ್ನ ಅಗ್ನಿಯ ಆಶೀರ್ವಾದ ಮುಟ್ಟುತ್ತಾನೇ ಇರಲಿ ಸ್ವಾಮಿ. ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನೆ. ಶಿಲುಬೆಯ ಕೆಳಗೆ ನಮ್ಮನ್ನು ಮರೆಮಾಡಿ ಮುಚ್ಚಿಕೊಳ್ಳುತ್ತೇವೆ. ತಪ್ಪುಗಳೆಲ್ಲ ಕ್ಷಮಿಸು, ಹೊರತೆಲ್ಲ ನೀಗಿಸು. ಯೇಸು ಎಂಬ ನಾಮದಲ್ಲಿ ತಾಳ್ಮೆಯಿಂದ ವಿನಂತಿಸ್ತೇನೆ ಪರಲೋಕದ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಕರ್ತನನ್ನು ಆರಾಧಿಸುವಕ್ಕೆ ಸಿದ್ಧರಾಗೋಣ. ಎಲ್ಲರೂ ಒಳಗಿನ ಮನಸ್ಸಿನಿಂದ, ಹೃದಯ ಆಳದಿಂದ ಕೈಗಳನ್ನು ತಟ್ಟಿ ಸಂತೋಷವಾಗಿ ನಗುಮುಖದಿಂದ ನಾವು ಹಾಡಿ ಹರಿಸೋಣ. ದೇವರು ನಮಗೆ ನಿಶ್ಚಯವಾಗಿ ಇವತ್ತು ಒಳ್ಳೆಯದನ್ನೇ ಮಾಡುವ. ಹಲ್ಲೆಲೂಯಾ. ದೇವರೇ, ನಿನಗೆ ಸ್ತೋತ್ರವಾಗಲಿ ಅಪ್ಪ. ಪ್ರಿಯವಾದವರೇ, ಈ ಒಂದು ಹೊಸ ದಿನದಲ್ಲೂ ನಿಮ್ಮೆಲ್ಲರನ್ನು ದೇವರ ನಾಮದಲ್ಲಿ ವಂದಿಸುತ್ತಿದ್ದೇನೆ. ನಮ್ಮ ಜೊತೆಯೂ ಸೇರಿ ನೀವು ಆರಾಧನೆ ಮಾಡುವುದಕ್ಕಾಗಿ ನಮ್ಮ ಜೊತೆ ಸೇರಿದಕ್ಕಾಗಿ ನಿಮಗೆ ವಂದನೆಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಹೊಸ ತಿಂಗಳಿನ ಹೊಸ ದಿನದಲ್ಲಿ ಹೊಸ ಭಾನುವಾರವನ್ನು ನೀಡಿ ನಾವೆಲ್ಲರೂ ದೇವರನ್ನು ಆರಾಧಿಸುವುದಕ್ಕೆ ನಮಗೆ ಆತನ ಕೃಪೆಯನ್ನು ನೀಡಿದ್ದಾನೆ. ಆತನು ಒಳ್ಳೆಯ ಕರ್ತನು, ನಮ್ಮ ಸರ್ವ ಸೃಷ್ಟಿ ದೇವರು. ಈ ದಿನದಲ್ಲೂ ಆತನ ಕೃಪೆಯು ನಮ್ಮ ಮೇಲಿರುವ ಕಾರಣದಿಂದ ನಾವು ಈ ಹೊಸ ದಿನದಲ್ಲಿ ಸಮಾಧಾನದಿಂದ ಆರಾಧನೆಯನ್ನು ಮಾಡೋಣ. ಸಂತೋಷದಿಂದ ಚಪ್ಪಾಳೆಯನ್ನು ತಟ್ಟುತ್ತಾ ದೇವರ ನಾಮ ಮಹಿಮೆ ಪಡುವಂತೆ ನಾವು ಹಾಡುಗಳನ್ನು ಹಾಡಿ ಆತನ ನಾಮವನ್ನು ಮೇಲೆ ಎತ್ತೋಣ. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚುತ್ತಾ. ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ಈ ಒಂದು ಬೆಳಗ್ಗೆ ಸಮಯದಲ್ಲೂ ಕೂಡ ನಿನ್ನನ್ನು ಹುಡುಕಿ ಬರುತ್ತಿದ್ದೇವೆ, ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತಿದ್ದೇವೆ. ಈ ಸಮಯದಲ್ಲೂ ಹಾಡುಗಳನ್ನು ಹಾಡುವಾಗ ದೇವರೇ, ನೀನು ನಮ್ಮೆಲ್ಲರನ್ನು ಆಶೀರ್ವದಿಸಬೇಕೆಂದು ಪ್ರಾರ್ಥನೆ ಮಾಡುತ್ತಿದ್ದೇವೆ. ನಾವು ಮಾಡುವಂಥ ಒಂದೊಂದು ಪ್ರಾರ್ಥನೆಗೂ ನೀವು ದೇವರೇ ಉತ್ತರವನ್ನು ನೀಡುವಂಥವನಾಗಿದ್ದಿ. ಈ ದಿನದಲ್ಲೂ ನಾವು ಮಾಡುವಂಥ ಈ ಆರಾಧನೆಗೆ ನೀನು ಉತ್ತರವನ್ನು ನೀಡಿ ನೀನು ನಿನ್ನ ಕೃಪೆಯನ್ನು ತೋರಿಸಬೇಕೆಂದು ಪ್ರಾರ್ಥನೆ ಮಾಡುತ್ತಿದ್ದೇವೆ. ನಮ್ಮ ಜೊತೆಯಲ್ಲಿ ಆರಾಧನೆ ಮಾಡುವ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಬೇಕು. ಮನೆಯಲ್ಲಿದ್ದರೂ ಕೂಡ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯೆ ಇರುವುದರಿಂದ ನಿನಗೆ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಜೊತೆಯಲ್ಲಿರುವ ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತಿದ್ದೇವೆ ನಮ್ಮ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯವಾದವರೇ, ಈ ದಿನದಲ್ಲೂ ಒಂದು ಹಾಡನ್ನು ಹಾಡಿ ದೇವರನ್ನು ಆರಾಧಿಸೋಣ, ಆತನ ನಾಮವನ್ನು ಮಹಿಮೆ ಪಡಿಸೋಣ. ಎಲ್ಲವೂ ಆತನ ಕೃಪೆಯಾಗಿದೆ. ನಮ್ಮ ಜೀವಿತದಲ್ಲಿ ಯಾವ ಯಾವ ಕಾರ್ಯವು ನಡೆದಿದೆಯೋ ಅದು ಆತನ ಕೃಪೆಯಿಂದಲೇ. ನಾವು ಸಂತೋಷವಾಗಿರುವುದು, ನಮ್ಮ ಕುಟುಂಬವು ಸಂತೋಷವಾಗಿರುವುದು, ನಮ್ಮ ಮನಸ್ಸಿನಲ್ಲಿ ಒಂದು ಸಮಾಧಾನ ಇರುವುದಕ್ಕೆ ಕಾರಣವೂ ಆತನೇ, ಆತನ ಕೃಪೆ. ಆ ಕೃಪೆಯನ್ನು ನಾವು ಹಾಡೋಣ. ಪಾಪದಿಂದ ಬಾಳುತ್ತಿದ್ದ ನಮ್ಮ ಜೀವಿತವನ್ನು ಪರಿಶುದ್ಧ ಮಾಡಿ ಈ ದಿನದಲ್ಲಿ ನಮ್ಮ ಜೊತೆಯಲ್ಲಿ ಕ್ರಿಸ್ತವರಾಗಿ ಬಾಳುವಂತೆ ಮಾಡಿದಂತಹ ಆ ಕೃಪೆಯನ್ನು ನಾವು ಹಾಡೋಣ. ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು ಎಂಬ ಹಾಡನ್ನು ಸಂತೋಷದಿಂದ ಹಾಡೋಣ.
ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಪಾಪದಿಂದ ಬೀಳಿಸಿದ್ದು ನಿನ್ನ ಕೃಪೆಯು, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯು. ಪಾಪದಿಂದ ಬೀಳಿಸಿದ್ದು ನಿನ್ನ ಕೃಪೆಯು, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಹೇಳೋಣ, ಸಂತೋಷದಿಂದ ರಕ್ಷಣೆ ನೀಡಿದಂಥವನ್ನು ನಾವು ಹಾಡೋಣ. ರಕ್ಷಣೆ ಹೊಂದಿದ್ದು ನಿನ್ನ ಕೃಪೆಯು, ಸತ್ಯ ಮಾರ್ಗವ ಅರಿತದ್ದು ನಿನ್ನ ಕೃಪೆಯು. ಹೇಳ, ರಕ್ಷಣೆ ಹೊಂದಿದ್ದು ನಿನ್ನ ಕೃಪೆಯು, ಸತ್ಯ ಮಾರ್ಗವ ಅರಿತದ್ದು ನಿನ್ನ ಕೃಪೆಯು, ಎಲ್ಲ ನಿನ್ನ ಎಸ್ ನನಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಹೌದು ನನಗೆ, ಎಲ್ಲ ನಿನ್ನ ಕೃಪೆಯು. ಹೌದಪ್ಪ, ಸಂತೋಷದಿಂದ ಚಪಾಳಿಯನ್ನು ತಟ್ಟದ ಆತ್ಮದ ವರವನ್ನು ನೀಡಿದಾನಲ್ವ. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು, ಎಲ್ಲ ನಿನ್ನ ಎಲ್ಲರೂ ನನಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ಎಲ್ಲ ನಿನ್ನ ಆತನ ಕೃಪೆಯ ಜನರೇ, ಎಲ್ಲ ನಿನ್ನ ಕೃಪೆಯು. ಯೇಸುವೆ, ಈ ದಿನವರೆಗೂ ಸಂತೋಷವಾಗಿ ನಡೆಸಿದನಲ್ವಾ, ಅದು ಆತನ ಕೃಪೆಯ ಪ್ರಿಯವಾದವರೇ. ಹಲ್ಲೆಲೂಯಾ. ಈವರೆಗೆ ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆ ಬಾಳುವುದು ನಿನ್ನ ಕೃಪೆಯು. ಹೌದು, ಈವರೆಗೆ ಬದುಕಿದ್ದು ನಿನ್ನ ಕೃಪೆಯು, ಓ ಇನ್ನು ಮುಂದೆ ಬಾಳುವುದು ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಹೌದಪ್ಪ, ಸಂತೋಷದಿಂದ ಹಾಡೋಣ, ಚಪಾಳೆಯನ್ನು ತಂದ ಹಾಡೋಣ. ಶಾಂತಿಯು ನೀಡಿದ್ದು ನಿನ್ನ ಕೃಪೆಯು, ಸಂತೋಷಗೊಳಿಸಿದ್ದು ನಿನ್ನ ಕೃಪೆಯು. ಹೌದು, ಶಾಂತಿಯು ನೀಡಿದ್ದು ನಿನ್ನ ಕೃಪೆಯು, ಸಂತೋಷಗೊಳಿಸಿದ್ದು ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು. ಚಪ್ಪಾಳೆಯನ್ನು ತಟ್ಟುತ್ತಾ ಹಾಡೋಣ, ಎಲ್ಲ ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆ, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ
ಚಪ್ಪಾಳೆಯನ್ನು ತಟ್ಟುತ್ತಾ ಆ ದೇವರಿಗೆ ಹಾಲೆಲೂಯ. ಆತನ ಕೃಪೆಯಿಂದಲೇ ಈ ಜೀವಿತವನ್ನು ನಾವು ಬಾಳುತ್ತಾ ಬರುತ್ತಿದ್ದೇವೆ ಪ್ರಿಯವಾದವರೇ. ಆತನ ಕೃಪೆಯು ನಮ್ಮ ಜೀವಿತದಲ್ಲಿರುವುದರಿಂದ ನಾವು ಆಶೀರ್ವಾದವನ್ನು ಹೊಂದಿರುವುದಕ್ಕೆ ಕಾರಣವೇ ಆತನ ಜೀವಿತವೇ, ಆತನ ಕೃಪೆಯೇ. ನಮ್ಮನ್ನು ಪಾಪದಿಂದ ರಕ್ಷಿಸಿ ನಮ್ಮನ್ನು ಸತ್ಯ ಮಾರ್ಗವನ್ನು ಅರಿತು ನಮ್ಮ ಆತ್ಮವನ್ನು ಮೇಲಕ್ಕೆತ್ತುತ್ತಾ ಪವಿತ್ರವಾದ ಜೀವಿತವನ್ನು ಬಾಳುವುದಕ್ಕೆ ಮಾಡುವಂಥದ್ದು ಆತನ ಕೃಪೆಯೇ. ದೇವರ ಮಕ್ಕಳೇ, ಆತನು ಒಳ್ಳೆ ದೇವರು. ಯೇಸುವೇ ನಿನಗೆ ಸ್ತೋತ್ರ ಅಪ್ಪ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲೂ ಕೂಡ ನಾವೆಲ್ಲರೂ ಸೇರಿ ಇನ್ನೊಂದು ಹಾಡನ್ನು ಹಾಡಿ ದೇವರನ್ನು ಆರಾಧಿಸೋಣ, ಮಹಿಮೆ ಪಡಿಸೋಣ. ದೇವರು ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ. ನಮ್ಮ ಸಂಕಟ ಸಮಯದಲ್ಲಿ, ನಮ್ಮ ಕಣ್ಣೀರಿನ ಸಮಯದಲ್ಲಿ ನಮ್ಮ ಸಹಾಯಕನಾಗಿದ್ದಾನೆ. ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ, ಈ ಭೂಮಿ ನಮಗೆ ಎದುರಾಗಿ ಬಂದರೂ ನಮಗೇನು ಭಯವಿಲ್ಲ ಎಂಬ ಹಾಡನ್ನು ಚಪ್ಪಾಳೆಯನ್ನು ತಟ್ಟುತ್ತಾ ಸಂತೋಷದಿಂದ ಹಾಡೋಣ. ಪ್ರೈಸ್ ದಿ ಲಾರ್ಡ್. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ದೇವರು ಹೇಳೋಣ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಪ್ಪಿದ ಬುದ್ಧಿಯಿಂದ ದಾಹವನಿಸುವನು. ಹೌದಲ್ಲ? ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು, ತುಂಬಿದ ಬುಗ್ಗೆಯಿಂದ ದಾಹವನಿಸುವನು. ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ನಮ್ಮ ವೈರಿಗಳ ಎದುರಲ್ಲಿ ನಮ್ಮನ್ನು ಜಯಿಸುವ ಸಂತೋಷದಿಂದ ಚಪ್ಪಾಳೆಯನ್ನು ತಟ್ಟುತ್ತಾ ಹಾಡೋಣ. ವೈರಿಗಳ ಎದುರಲ್ಲಿ ಔತಣ ಬಾಡಿಸುವನು, ಕನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ವೈರಿಗಳ ಎದುರಲ್ಲಿ ಔತಣ ಬಾಡಿಸುವನು, ಕನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ಜೀವಮಾನವೆಲ್ಲ ಶುಭವ ನೀಡುವನು, ಜೀವಮಾನವೆಲ್ಲ ಕೃಪೆಯ ತೋರುವನು, ಕೃಪೆಯ ತೋರುವನು.
ಸಂತೋಷದಿಂದ ಕೈಗಳನ್ನು ತಟ್ಟುತ್ತಾ ಪ್ರೀತಿ ಕೃಪೆಗಳೆಂಬ ಕಿರೀಟ ತೋಡಿಸುವನು ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ ಪ್ರೀತಿ ಕೃಪೆಗಳೆಂಬ ಕಿರೀಟ ತೋಡಿಸುವನು ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ ಹತ್ತಿಗೆ ಬರುವಂತೆ ಯೌವನ ಬರ ಮಾಡುವ ಹತ್ತಿಗೆ ಬರುವಂತೆ ಯೌವನ ಬರ ಮಾಡುವ ಯೌವನ ಬರ ಮಾಡುವ ಎಲ್ಲರೂ ಸೇರಿ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ದೇವರು ನನಗೆ ಎಸ್ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಹೌದು ಈ ಭೂಮಿ ಆಳಿದರು ನನಗೇನು ಭಯವಿಲ್ಲ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಆಳಿದರು ನನಗೇನು ಭಯವಿಲ್ಲ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಆಳಿದರು ನನಗೇನು ಭಯವಿಲ್ಲ ಕಡಲಲ್ಲಿ ಹೌದು ನಮ್ಮ ಜೀವಿತದಲ್ಲಿ ಏನಾದರೂ ಕೂಡ ಭಯವಿಲ್ಲ ಈ ಭೂಮಿ ಅಳಿದೋದರೂ ಕೂಡ ನಮಗೆ ಯಾವ ಒಂದು ಭಯವಿಲ್ಲ ಕೊನೆ ಬಾರಿಗೆ ಕಾಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ಪ್ರಿಯವಾದವರೇ, ಈ ಭೂಮಿಯಲ್ಲಿ ಏನಾದರೂ ಕೂಡ ನೀವು ಭಯಪಡಬೇಡಿರಿ. ದೇವರು ನಮ್ಮ ಜೊತೆಯಲ್ಲಿರುವ ಕಾರಣದಿಂದ ಯಾವ ಒಂದು ಕಾರ್ಯಕ್ಕೂ ನಮಗೆ ಭಯ ಬೇಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯವಾದವರೇ, ಈ ಸಮಯದಲ್ಲೂ ನಾವು ದೇವರ ಪ್ರಸನ್ನತೆಯನ್ನು ಹುಡುಕಿ ಹೋಗೋಣ. 2-3 ಜನರು ಎಲ್ಲಿದ್ದಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂದು ಹೇಳಿರುವವರು ನಮ್ಮ ದೇವರು. ಈ ಸಮಯದಲ್ಲೂ ಕೂಡ ನೀವು ನಿಮ್ಮ ಮನಸ್ಸನ್ನು ಒಂದು ಮಾಡಿ ಪರಲೋಕವನ್ನು ನಿಮ್ಮ ತಲೆಗಳನ್ನು ಮೇಲೆತ್ತಿ ನೋಡುತ್ತಾ ದೇವರ ಪ್ರಸನ್ನತೆ ಇಳಿದು ಬರುವುದನ್ನು ನೋಡಿರಿ. ಆತನಿಗೆ ನಾವು ಆರಾಧನೆಯನ್ನು ಮಾಡೋಣ. ಆತನು ನಮ್ಮ ಇಮ್ಮಾನುವೇಲ್ ಆಗಿದ್ದಾನೆ, ನಮ್ಮ ಜೊತೆಯಲ್ಲಿರುವಂಥವನು. ನಮ್ಮ ದೇವರು ಏಲೋಲಾಮ್ ದೇವನಾಗಿದ್ದಾನೆ, ನಿರಂತರವಾಗಿ ನಮ್ಮ ಜೊತೆಯಲ್ಲಿರುವವನು, ನಿರಂತರ ದೇವನು. ನಮ್ಮ ಎಲ್ ಶಡಾಯ್ ಆಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಆತನನ್ನು ಆರಾಧನೆ ಮಾಡೋಣ ಪ್ರಿಯವಾದವರೇ, ಆತನನ್ನು ಆರಾಧನೆ ಮಾಡೋಣ.
ಮಧ್ಯದಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಏಲೋಲಾಮ್ ದೇವನು ನಮ್ಮ ದೇವರು, ನಿರಂತರವಾಗಿರುವ ನಾಥನು, ಯಾವ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ಒಂದಾಗಿರುವನು. ಏಲೋಲಾಮ್ ದೇವನೇ, ಏಲೋಲಾಮ್ ದೇವನೇ ಆರಾಧನೆ, ನಿರಂತರ ದೇವನೇ ಆರಾಧನೆ, ಏಲೋಲಾಮ್ ದೇವನೇ ಆರಾಧನೆ, ನಿರಂತರ ದೇವನೇ ಆರಾಧನೆ, ನಿತ್ಯ ದೇವರು ನೀನೇ, ಮಹಾಪರಿಶುದ್ಧ ರಾಜ ನೀನೇ, ನಿತ್ಯ ದೇವರು ನೀನೇ, ಮಹಾಪರಿಶುದ್ಧ ರಾಜ ನೀನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಏಲೋಲಾಮ್ ದೇವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಏಲೋಲಾಮ್ ದೇವನೇ. ಎಲ್ ಶಡಾಯ್ ದೇವನಾಗಿದ್ದಾನೆ ಪ್ರಿಯವರೇ, ಸರ್ವಶಕ್ತನಾಗಿರುವ ನಾಥನೇ, ಎಲ್ ಶಡಾಯ್ ದೇವನೇ ಆರಾಧನೆ, ಸರ್ವಶಕ್ತನೇ ಆರಾಧನೆ, ಎಲ್ ಶಡಾಯ್ ದೇವನೇ ಆರಾಧನೆ, ಹೌದು, ಸರ್ವಶಕ್ತನೇ ಆರಾಧನೆ, ನೀ ಸರ್ವ ಸೃಷ್ಟಿ ಕರ್ತನೇ, ಸರ್ವಲೋಕವನ್ನು ಆಳುವವನೇ, ನೀ ಸರ್ವ ಸೃಷ್ಟಿ ಕರ್ತನೇ, ಸರ್ವಲೋಕವನ್ನು ಆಳುವವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ ಶಡಾಯ್ ದೇವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ ಶಡಾಯ್ ದೇವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲ್, ಇಮ್ಮಾನುವೇಲನೇ, ನೋಡ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಹೌದು, ನೀ ಪರಿಶುದ್ಧ, ಏಲೋಲಾಮ್, ಏಲೋಲಾಮ್ ದೇವನೇ, ನೀ ಪರಿಶುದ್ಧನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಏಲೋಲಾಮ್ ದೇವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ ಶಡಾಯ್ ದೇವನೇ, ಓ ಯಸ್, ನೀ ಪರಿಶುದ್ಧ, ನೀ ಪರಿಶುದ್ಧ,
ಎಲ್ ಶಡಾಯ್ ದೇವರೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲ. ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲೋಲ ಎಲೋಲ ಮೇವನಿ. ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲ್ ಶಡಾಯ್ ದೇವನೇ. ಹೌದು ದೇವರೇ, ನಮ್ಮ ತಂದೆಯಾದ ದೇವರೇ, ನನ್ನ ಪ್ರಭುವೇ, ನನ್ನ ಯೇಸುವೆ, ಈ ಸಮಯವನ್ನು ನೀಡಿದಕ್ಕಾಗಿ ಸ್ತೋತ್ರ. ಈ ಆರಾಧನೆಯನ್ನು ನಮಗೆ ಕೃಪೆಯಾಗಿ ನೀಡಿದಕ್ಕಾಗಿ ಸ್ತೋತ್ರ. ಪ್ರಿಯವಂತವರನ್ನು, ಪರಿಶುದ್ಧಾತ್ಮವನ್ನು ನಮಗೆ ನೀಡಿ ನಮ್ಮ ಜೀವಿತವನ್ನು ಮಾರ್ಪಡಿಸಿ ನಾವು ನಡೆಯುವಂತಹ ನಮ್ಮ ಪಾದವನ್ನು ಕೂಡ ನಿನ್ನ ಕೈಯಲ್ಲಿ ಹಿಡಿದುಕೊಂಡು ನಡೆಸಿಕೊಂಡು ಬರುತ್ತಿದ್ದೀಯಪ್ಪ. ನೀನು ತೋರಿಸುವಂತಹ ರಸ್ತೆಯಲ್ಲೇ ನಡೆಯುವುದಕ್ಕೆ, ನೀನು ನಮಗೆ ಇಟ್ಟಿರುವಂತಹ ಜೀವನವನ್ನು ಬಾಳುವುದಕ್ಕೆ ನಿನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಸು. ನಮ್ಮೆಲ್ಲರನ್ನೂ ಆಶೀರ್ವದಿಸು. ಈ ಒಂದು ಹೊಸ ದಿನದಲ್ಲೂ ಕೂಡ ನಿನ್ನ ನಾಮವನ್ನು ನಾವು ಮಹಿಮೆ ಪಡಿಸಿದ್ದೇವೆ. ನೀನು ನಮ್ಮನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತಿದ್ದೇವೆ ನಮ್ಮ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ಸಮಯದಲ್ಲೂ ಕೂಡ ನೀವೆಲ್ಲರೂ ಕುಳಿತುಕೊಳ್ಳಬಹುದು. ನಿಮ್ಮೆಲ್ಲರಿಗೂ ದೇವರ ನಾಮದಲ್ಲಿ ನಾನು ವಂದನೆಗಳನ್ನು ಮಾಡುತ್ತಿದ್ದೇನೆ. ಈ ಒಂದು ಹೊಸ ದಿನದಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ನೀವು ಆರಾಧನೆಯನ್ನು ಮಾಡುವುದಕ್ಕಾಗಿ, ನಮ್ಮ ಜೊತೆಯಲ್ಲಿ ಸೇರಿದಕ್ಕಾಗಿ ನಿಮಗೆ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲೂ ಕೂಡ ನಾವು ಈ ಸರ್ವೀಸ್ನಲ್ಲಿ ಮುಂದೆ ಹೊರೆಯೋಣ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ದೇವರು ಒಳ್ಳೆಯದನ್ನೇ ಮಾಡುವನು. ನೀವು ಚೆನ್ನಾಗಾಗಿರುವಿರಿ, ಆಶೀರ್ವಾದವಾಗಿರುವಿರಿ. ಕರ್ತನ ನಾಮ ಮಹಿಮೆಯಾಗಲಿ. ಈಗ ನಾವು ವಾಕ್ಯಕ್ಕೆ ಮುಂದೆ ಹೋಗೋಣ. ಇವತ್ತು ನಾವು ಧ್ಯಾನ ಮಾಡೋದಕ್ಕೆ ಇರುವ ಸತ್ಯವೇದ ಭಾಗವು, ನಿಮ್ಮ ಬೈಬಲನ್ನು ತೆರೆದಿಟ್ಕೊಳ್ರಿ. ಹೊಸ ಒಡಂಬಡಿಕೆಯ ಪುಸ್ತಕ ಯೋಹಾನ ಸ್ವಾರ್ಥೆಯು, ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಸ್ವಾರ್ಥೆಯು 2ನೇ ಅಧ್ಯಾಯ, ಅದರಲ್ಲಿ 1 to 10 ವಾಕ್ಯಗಳು ನಾವು ಧ್ಯಾನ ಮಾಡೋಕ್ಕಿದ್ದೇವೆ. 2ನೇ ಅಧ್ಯಾಯ 1 to 10 ವಾಕ್ಯಗಳು ನಾವು ಧ್ಯಾನ ಮಾಡೋಕ್ಕಿದ್ದೇವೆ. ನಾವು ಸತ್ಯವೇದವನ್ನು ಧ್ಯಾನ ಮಾಡೋಕ್ಕೆ ಮುಂಚೆ ಪ್ರಾರ್ಥನೆ ಮಾಡೋಣ. ದೇವರಲ್ಲಿ ನಾವು ಕಣ್ಣು ಮುಚ್ಚಿಕೊಳ್ಳೋಣ. ಸರ್ವಶಕ್ತನಾದ ದೇವರೇ, ಒಡೆಯನೇ, ಯೆಹೋವನೇ, ನಿನ್ನ ಮಗನನ್ನು ನಮಗಾಗಿ ನೀಡಿ ಶಿಲುಬೆಗೆ ಕೊಟ್ಟು ರಕ್ತವನ್ನು ಸುರಿಸಿ ನಮ್ಮನ್ನು ವಿಮೋಚಿಸಿದಿ. ನಿನ್ನ ಮಕ್ಕಳಂದೇ ನಮ್ಮನ್ನು ಅಂಗೀಕರಿಸಿಕೊಂಡಿದ್ದಿ. ಕೋಟಿ ಸ್ತೋತ್ರ ಸ್ವಾಮಿ. ಈ ದಿನದ ಬರೆ ಕಾದು ಬಂದಿದ್ದಿ, ವಂದನೆಗಳು ಸಲ್ಲಿಸ್ತೇವೆ. ಈಗಲೂ ನಿನ್ನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕಿದ್ದೀವಿ ಸ್ವಾಮಿ. ನಿನ್ನ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡಲಿ ಅಪ್ಪ. ನಮ್ಮನ್ನು ದೃಢಪಡಿಸಲಿ, ಬಲಪಡಿಸಲಿ, ಆಶೀರ್ವದಿಸಲಿ, ಸರಿಪಡಿಸಲಿ ಕರ್ತನೆ. ನಿನ್ನ ಶಬ್ದಕ್ಕೆ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸು ನಾಮದಲ್ಲಿ ವಿನಂತಿಸ್ತೇವೆ ಪರಲೋಕದ ದೇವರೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ರೈಟ್. ಈ ಯೋಹಾನ ಸ್ವಾರ್ಥೆಯು 2ನೇ ಅಧ್ಯಾಯ. ಸಾಧಾರಣವಾಗಿ ನಾವು ಹೀಗೆ ಪ್ರಸಂಗವನ್ನು ಹೇಳಿರುವೆವು. ಏನಂದರೆ, ಕಾನಾ ಊರಿನ ವಿವಾಹ ಮನೆ ಎಂಬುದಾಗಿ. 2ನೇದಾಗಿ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿರುವ ಅತಿಶಯ ಕಾರ್ಯವು ಎಂಬುದಾಗಿ ನಾವು ಹೇಳಿದ್ದೇವೆ. 3ನೇದಾಗಿ ಯೇಸು ಕ್ರಿಸ್ತನು ಮೊದಲನೇದಾಗಿ ಮಾಡಿದಂಥ ಅದ್ಭುತ ಎಂಬುದಾಗಿ ಕೂಡ ನಾವು ಧ್ಯಾನ ಮಾಡಿದ್ದೇವೆ.
ಆದರೆ ಇವತ್ತು ಪವಿತ್ರಾತ್ಮನಾದ ದೇವರು ಒಂದು ವ್ಯತ್ಯಾಸವಾದ ರೀತಿಯಲ್ಲಿ ಈ ಭಾಗದಿಂದ ನಮ್ಮೊಟ್ಟಿಗೆ ಮಾತನಾಡಕ್ಕಿದ್ದಾನೆ. ಏನಂದರೆ ಇವತ್ತಿನ ವಿಷಯ ಜೀಸಸ್ ದ ಬೆಸ್ಟ್ ಆ್ಯಂಡ್ ದ ಲಾಸ್ಟ್. ಯೇಸು ಅತ್ಯುತ್ತಮನು ಮತ್ತು ಕೊನೆಯವನು. ಯೇಸು ಅತ್ಯುತ್ತಮನು ಮತ್ತು ಕೊನೆಯವನು ಎಂಬುದಾಗಿ ಮುಂದೆ ಹೋಗೋಣ. ಪ್ರೈಸ್ ದ ಲಾರ್ಡ್. ನಾನು ಏನು ಮಾಡ್ತೇನೆ, ಈ 1-10 ವಚನದೊಳಗೆ ಕೆಲವರನ್ನು ಆಚೆಗೆ ತಂದು ಅವರ ಬಗ್ಗೆ ನಾವು ಧ್ಯಾನ ಮಾಡುತ್ತಾ ಅದರ ಮುಖಾಂತರವಾಗಿ ಪವಿತ್ರಾತ್ಮ ನಮಗೆ ಏನು ತಿಳಿಸ್ತಾನೋ ಅದಕ್ಕೆ ನಾವು ತಲೆಬಾಗಿಸಿ ಒಪ್ಪಿಸ್ಕೊಡೋಣ. ಆಮೆನ್. ಪ್ರೈಸ್ ದ ಲಾರ್ಡ್. ರೈಟ್. ಮೊದಲನೇದಾಗಿ ಯಾರು ಆ ಸಂಭವದಿಂದ ಆಚೆಗೆ ನಾವು ತೆಗೆಯೋಣ ಎಂಬುದಾಗಿ ನೋಡೋಣ. ರೈಟ್. ಅದಕ್ಕೆ ಆಧಾರವಾಗಿ 1-5 ವಾಕ್ಯಗಳು, 1-5 ವಾಕ್ಯಗಳು ನೋಡಿ. ಈಗ ನಾನು ಓದುತ್ತೇನೆ. 3ನೆಯ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಕೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಇಲ್ಲಿ ನಾವು ನೋಡುತ್ತೇವೆ, ಒಬ್ಬ ವ್ಯಕ್ತಿ ಯಾರಂದರೆ ಯೇಸುವಿನ ತಾಯಿ. ಈ ಯೇಸುವಿನ ತಾಯಿಯ ಬಗ್ಗೆ ನಾನು ಓದಿದ 5 ವಚನಗಳನ್ನು ನೀವು ನೋಡುವಾಗ, ಆ ಮದುವೆ ಮನೆಗೆ ಬಂದಿದ್ದಾರೆ. ಆ ವಿವಾಹ ಮನೆಯವರು ಕರೆದರು, ಅದಕ್ಕೆ ಬಂದಿದ್ದಾರೆ. ಬಂದಿದ್ದ ಅಷ್ಟೋ ಜನರಲ್ಲಿ ಈ ತಾಯಿಗೆ ಮಾತ್ರ ಗೊತ್ತಿತ್ತು ಹೆಂಗೆ ಅಲ್ಲಿ ದ್ರಾಕ್ಷಾರಸವು ಸಾಲದೆ ಹೋಯಿತು. ಹೇಗೆ ಇವರಿಗೆ ಮಾತ್ರ ಕರೆಕ್ಟಾಗಿ ವಿವರಣೆ ಗೊತ್ತಿತ್ತು ಎಂಬುದಾಗಿ ಯೋಚಿಸುವಾಗ ಅಲ್ಪನಾದ ನನ್ನ ಚಿಂತೆಯೊಳಗೆ ದೇವರು ಕೊಟ್ಟಂಥ ಒಂದು ಆಲೋಚನೆ, ಈಕೆಯು ಆ ಮದುವೆ ಮನೆಗೆ ಬಂದಿರುವುದಾದ್ರೇನು, ಸ್ತೋತ್ರ, ಆಕೆಯು ತನ್ನ ಕುಟುಂಬ, ತನ್ನ ಮಕ್ಕಳು, ತನ್ನ ಫ್ಯಾಮಿಲಿ, ತನ್ನ ಜಾತಿಯವರು, ತನ್ನ ಊರಿನಿಂದ ಬಂದಿರುವವರು, ಅವ್ರ ಹತ್ರ ಹೋಗಿ ಮಾತಾಡಿ, ಅವ್ರ ಹತ್ರ ಕೂತ್ಕೊಂಡು ತಮಾಷೆ ಮಾಡಿಕೊಂಡು ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡದೆ ಇವರು ಏನು ಮಾಡ್ತಾರೆ, ನಮ್ಮ ಕರೆದಿದ್ದಾರೆ ಈ ಮದುವೆ ಮನೆಯವರು. ಪಾಪ ಒಂದು ಮದುವೆ ನಡೆಸುವುದು ಎಷ್ಟು ಕಷ್ಟ, ಹೌದು ಎಂಬುದಾಗಿ ಆ ಒಂದು ಚಿಂತೆಯಿಂದ ಅಲ್ಲಿ ಸುತ್ತಿ ಮಾತಾಡಿ ಹೋಗಿ ಎಲ್ಲ ಕಡೆನೂ ಆ ಎಲ್ಲ ಕಾರ್ಯವನ್ನು ನೋಡಿಕೊಂಡು ಬರ್ತಾರೆ. ಸರಿಯಾಗಿ ಆ ಅಡಿಗೆ ಮನೆಯಲ್ಲಿ ಹೋಗುವಾಗ ಅಲ್ಲಿ ಒಂದು ಸಂಭವ ನೋಡುತ್ತಾರೆ, ದ್ರಾಕ್ಷಾರಸ ಸಾಲದೆ ಹೋಯಿತು ಎಂಬುದಾಗಿ. ಸೊ ಈ ತಾಯಿ ತನ್ನನ್ನು ಮಾತ್ರ, ತನ್ನ ಸುಖ ಸೌಕರ್ಯ ಮಾತ್ರ ನೋಡುವವರಲ್ಲ, ಇತರರ ಜೀವಿತದಲ್ಲಿಯೂ ಕೂಡ ಏನು ಕಷ್ಟಪಡ್ತಾರೋ, ಏನು ಕೊರತೆಯಲ್ಲಿದ್ದಾರೋ ಎಂಬ ನೋಡುವ ಒಂದು ಮನಸ್ಸುಳ್ಳ ತಾಯಿ ಎಂಬುದಾಗಿ ನಾನು ಚಿಂತಿಸಿ ನೋಡುತ್ತೇನೆ. ಇನ್ನು ನೋಡುವಾಗ ಒಂದು ಕೊರತೆ ಅಲ್ಲಿ ಸಂಭವ ಆಗ್ಬಿಟ್ಟಿದ್ದು. ಒಂದು ಕೊರತೆ ಸಂಭವಿಸಿದಾಗ ಈ ತಾಯಿ ಮಾಡಿದ ವಿಶೇಷ ಕಾರ್ಯ, ಯಾರತ್ರ ಈ ಸುದ್ದಿ ಹೇಳಕೂಡದೋ ಅವರಲ್ಲಿ ಹೋಗಿ ಹೇಳಲಿಲ್ಲ. ಆದರೆ ಯಾರತ್ರ ಸರಿಯಾಗಿ ಹೇಳಬೇಕೋ ಅವರ ಹತ್ರ ಸರಿಯಾಗಿ ಹೋಗಿ ಹೇಳುತ್ತಾಳೆ. ಹೌದು ಪ್ರಿಯರೇ, ಯಾರ ಹತ್ರ ಇದು ವಿವರಣೆ ತಿಳಿಸಬಾರದು, ಈ ವಿಷಯ ತಿಳಿಸಬಾರದು, ಈ ವಿಷಯ ಹೇಳಬಾರದು, ಅವರ ಹತ್ರ ಹೋಗಿ ಹೇಳಲಿಲ್ಲ, ಬಾಯಿ ಮುಚ್ಚಿಕೊಂಡ್ರು. ಆದರೆ ಯಾರ ಹತ್ರ ಸರಿಯಾಗಿ ಹೋಗಿ ಹೇಳಿಬಿಡಬೇಕೋ ಅವರ ಹತ್ರ ಸರಿಯಾಗಿ ಹೋಗಿ ಕೇಳುತ್ತಾರೆ. ಪ್ರಿಯ ಸಭೆಯೇ, ಹಲ್ಲೆಲೂಯ. ನಾವು ಕಲಿಯಬೇಕಾದಂಥ ಒಂದು ಕಾರ್ಯವಿದು. ಒಂದು ಮನೆಯಲ್ಲಿ ಒಂದು ಕೊರತೆ ಸಂಭವಿಸಿಬಿಟ್ರೆ ಅದನ್ನು ಎಲ್ಲೆಲ್ಲಿ ಯಾರ ಹತ್ರ ಏನೇನು ಹೆಂಗೋ ಅದಕ್ಕೆ ಎಕ್ಸ್ಟ್ರಾ ಹೇಳಿ, ಇಲ್ಲದನ್ನು ಹೇಳಿ, ಇರುವುದನ್ನು ಹೇಳಿ, ಏನು ಹೇಳಿಬಿಟ್ಟು ಏನೇನು ಮಾಡ್ತಾರೆ ಗೊತ್ತಾ?
ಎಷ್ಟು ಕುಟುಂಬಗಳಲ್ಲಿ ಜಗಳ, ಎಷ್ಟು ಕುಟುಂಬಗಳಲ್ಲಿ ಅವರ ಬಗ್ಗೆ ಇವರ ಬಗ್ಗೆ. ಕೆಲವರು ನಾನು ನೋಡಿದ್ದೇನೆ, ಕೆಲ ಗಂಡಸರು ಕೂಡ ಈ ಹೆಂಗಸರನ್ನೇ ಆ ಒಂದು ಸ್ವಭಾವ ನೋಡುವಾಗ ನಾನು ನೋಡಿದ್ದೇನೆ. ಗಂಡಸರು ಕೂಡ ಈ ಮನೆಯಿಂದ ಆ ಮನೆ, ಆ ಮನೆಯಿಂದ ಈ ಮನೆ, ಇವರ ಕತೆ ಅವರ ಕತೆ ಆಮೇಲೆ ನೋಡಿದಾಗ ಏನು ಇಲ್ಲದೆ ಸ್ತೋತ್ರ ಪ್ರೈಸ್ತಲ ಎಂದು ಹಂಗೇ ಹೇಳ್ಬಿಟ್ಬ ಹಂಗೇನು ನಾನು ನೋಡಿದ್ದೇನೆ. ನನಗೆ ಗೊತ್ತಿದೆ ಇದೆಲ್ಲ ಹೇಗೆಪ್ಪ, ಇದು ಸರಿ ಆಗುವುದಾ? ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಅವರಲ್ಲಿ ಒಂದು ಸ್ವಭಾವ ಏನಂದರೆ, ಅವರು ಯೇಸು ಹತ್ರ ಹೋಗಿ ಈ ವಿವರಣೆ ತಿಳಿಸ್ತಾರೆ, ಒಂದು ರಿಕ್ವೆಸ್ಟ್ ಮಾಡ್ತಾರೆ, ಒಂದು ವಿಜ್ಞಾಪನೆ ಮಾಡ್ತಾರೆ. ಯೇಸುವಿನಿಂದ ಒಂದು ಉತ್ತರ ಬರುತ್ತದೆ. ಯೇಸುವಿನಿಂದ ಬರುವ ಉತ್ತರ ಈ ತಾಯಿ ನಿರೀಕ್ಷಿಸಿದ ಉತ್ತರ ಅಲ್ಲ, ಅದೇ ಒಂದು ತೃಪ್ತಿಯಾದ ಉತ್ತರ ಅಲ್ಲ. ಆದರೆ ತೃಪ್ತಿಯಾದ ಉತ್ತರ ಸಿಕ್ಕದೇ ಹೋದ್ರೇನು ಈ ತಾಯಿ ಏನು ಬೇಸರಕೊಳ್ಳಿಲ್ಲ, ಶಾಂತವಾಗಿದ್ದಾರೆ. ಹೌದು, ನಾವು ಪ್ರಾರ್ಥನೆ ಮಾಡಬೇಕು, ದೇವರ ಹತ್ರ ಬೇಡಿಕೊಳ್ಳಬೇಕು. ಆದರೆ ದೇವರು ಹೀಗೆ ಕೊಡಲೇಬೇಕು, ಹಂಗೆ ಕೊಡಬೇಕು, ಹಿಂಗೆ ಉತ್ತರ. ಒಂದು ವೇಳೆ ದೇವರು ಸ್ವಲ್ಪ ಲೇಟ್ ಆದರೆ, ಇಲ್ಲ ಕೊಡದೆ ಆಮೇಲೆ ಕೊಡೋಣ ಎಂಬುದಾಗಿ ಚಿಂತಿಸೋದಾದರೆ ಮುಖ ಹೆಂಗೋ, ನಮ್ಮ ಆ್ಯಕ್ಷನ್ ಹೆಂಗೋ, ನಮ್ಮ ಪ್ರಾರ್ಥನೆಯ ಶೈಲಿ ಹೊಟ್ಟೋಗ್ಬಿಡ್ತದೆ, ಬೈಬಲ್ ಮುಟ್ಟೋದೆಲ್ಲ ಹೊಟ್ಟೋಗ್ಬಿಡ್ತದೆ. ಏನು ನಡೆಯುತ್ತದೆ? ಇನ್ನು ಇವರು ಏನು ಮಾಡ್ತಾರೆ ಗೊತ್ತಾ? ಕೆಲಸದವರೆಲ್ಲ ಕರೆದು ಆತನು ಏನು ಹೇಳುವನೋ ಅದೇ ಪ್ರಕಾರ ನೀವು ಮಾಡಿರಿ ಎಂಬುದಾಗಿ ಯೇಸುವಿನ ಕಡೆಗೆ ಇತರನ್ನು ಡೈರೆಕ್ಷನ್ ಮಾಡಿ ಕಳಿಸಿ ಕೊಡುವಂಥ ಒಂದು ಸೇವೆ ಮಾಡುತ್ತಾರೆ. ಯೇಸುವಿನ ಕಡೆಗೆ ಇತರನ್ನೂ ಕೂಡ ಹಂಗೇ ಕಳಿಸಿ ಕೊಡುವಂಥ ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ಈಕೆಯ ಒಂದು ವರ್ತನೆಯನ್ನು ನೋಡಿರಿ, ಈಕೆ ಒಂದು ನಡತೆಯನ್ನು ಸ್ವಲ್ಪ ನೀವು ಕ್ರೈಸ್ತ ಸಭೆಯ ವಿಶ್ವಾಸಿಗಳಾಗಿ ನೀವು ನಾನು ಸ್ವಲ್ಪ ಯೋಚಿಸಿ ನೋಡೋಣ. ಹೌದು ಪ್ರಿಯರೇ, ನಾನು ಒಂದು ವಿಷಯ ಹೇಳಲ್ಲ, ನಾವು ರಕ್ಷಣೆ ಹೊಂದುವುದಕ್ಕೆ ಮುಂಚೆ ದೇವರು ನಮ್ಮ ನಡತೆ ನೋಡುವವನಲ್ಲ. ನಮ್ಮ ನಡತೆ ನೋಡದೆ ನಮ್ಮ ವಿಶ್ವಾಸವನ್ನು ನೋಡಿ ನಮ್ಮನ್ನು ರಕ್ಷಿಸುತ್ತಾನೆ, ಇಷ್ಟಪಡುತ್ತಾನೆ. ಆದರೆ ರಕ್ಷಣೆಯ ಮುಖಾಂತರವಾಗಿ ಯೇಸು ನಮ್ಮೊಳಗೆ ಬಂದ ಮೇಲೆ ಯೇಸು ನಮ್ಮೊಳಗೆ ಇದ್ದಾನೆ ಎಂಬ ಕಾರಣಕ್ಕೋಸ್ಕರ ನಮ್ಮ ನಡತೆ ಅದು ಒಂದು ಈ ರೀತಿಗೇನೇ ಇರಬೇಕೆಂಬುದಾಗಿ ಸತ್ಯವೇದ ತಿಳಿಸಿಕೊಡುತ್ತದೆ. ನಿಜ ಕ್ರೈಸ್ತರು ಯೇಸು ಕ್ರಿಸ್ತ ನಮ್ಮೊಳಗೆ ಇದ್ದಾನೆ ಎಂದು ಒಂದು ನಂಬಿಕೆ ಇರುವುದಾದರೆ ನಿಮ್ಮ ನನ್ನ ನಡತೆ, ನಿಮ್ಮ ನನ್ನ ವರ್ತನೆಯು ಅದಕ್ಕೆ ಒಂದು ಅಳತೆ ಇದೆ, ಒಂದು ಲಿಮಿಟ್ ಇದೆ, ಒಂದು ಗ್ರಾಮರ್ ಇದೆ, ಒಂದು ಅಡಿಸ್ಥಾನ ಇದೆ, ಒಂದು ಡಿಸಿಪ್ಲಿನ್ ಇದೆ. ಹಲ್ಲೆಲೂಯಾ. ಆದರೆ ಕ್ರೈಸ್ತರಾದ ನೀವು ನಾನು ಯೇಸುವನ್ನು ಸ್ವಂತ ರಕ್ಷಣೆ ಅಂಗೀಕರಿಸಿಕೊಂಡು ನಮ್ಮ ನಡತೆ ಒಂದೊಂದು ಸಮಯ ನೋಡುವಾಗ ಲೋಕದ ಮನುಷ್ಯನಿಂದ ಭಾರಿ ಮೋಸವಾಗಿದೆ. ತಪ್ಪು ಆ ಥರ ಇರಕೂಡದಲ್ಲವೇ? ಹೋ ಗ್ಲೋರಿ. ದಾನಿಯೇಲನ ನಡತೆಯನ್ನು ನೋಡಿ ರಾಜನು ದಾನಿಯೇಲನ ದೇವರೇ ದೇವರು ಎಂಬುದಾಗಿ ದಾನಿಯೇಲನ ದೇವರಿಗೆ ಮಹಿಮೆ ಹೋಗಿತ್ತು. ಅದು ಮಾತ್ರವಲ್ಲ, ದಾನಿಯೇಲನಿಗೆ ಆ ದೇಶದಲ್ಲಿ ಒಳ್ಳೆಯ ಸ್ಥಾನ ಸಿಕ್ಕಿತು. ಹೌದು, ನಾನು ಈ ಪಾಯಿಂಟ್ ಇಲ್ಲಿ ಸ್ಟಾಪ್ ಮಾಡ್ತೇನೆ. ಎಲ್ಲೋ ಹೆಂಗೋ ಇದ್ದ ನನ್ನನ್ನು ತನ್ನ ರಕ್ತದಿಂದ ನಮ್ಮನ್ನು ವಿಮೋಚಿಸಿ ನಮ್ಮೊಳಗೆ ವಾಸವಾಗಿರುವ ದೇವರು ನಿಜವಾದರೆ ನೀವು ಈ ಲೋಕದಲ್ಲಿ ಜೀವಿಸುವ ಕಾಲ ನಮ್ಮ ನಡತೆಯು ಅದು ದೇವರಿಗೆ ಪ್ರಿಯವಾಗಿ ಒಂದು ಕ್ರೈಸ್ತ ಸಾಕ್ಷಿಯಾಗಿರಬೇಕು. ಅದರಿಂದ ನಮ್ಮಿಂದ ನಮ್ಮ ದೇವರು ಮಹಿಮೆ ಪಡ್ತಾನೆ. ನಮಗೇನು ಒಂದು ಅಂತಸ್ತು, ಸ್ಥಾನ, ಆಶೀರ್ವಾದ ನಿಶ್ಚಯವಾಗಿ ದೇವರಿಂದ ನಮಗೆ ದೊರಕೋದು. ಸಂತೋಷವಾಗಿದ್ದೀರಾ? ನಿಜ ಸಂತೋಷವಾಗಿದ್ದರೆ ಚಪ್ಪಾಳೆಯನ್ನು ಹೊಡೆದು ದೇವರಿಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಆಮೇನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಆಮೇನ್, ಆಮೇನ್. ಎರಡನೇದಾಗಿ 4ನೇ ವಾಕ್ಯ ಮತ್ತೊಮ್ಮೆ ನಾನು ಓದುತ್ತೀನಿ. 4ನೇ ವಾಕ್ಯ, ಯೇಸು ಆಕೆಗೆ, ಅಮ್ಮ, ನನ್ನ ಕೊಡವೆ ನಿನಗೇಕೆ? ನನ್ನ ಸಮಯವೂ ಇನ್ನೂ ಬಂದಿಲ್ಲ ಎಂದು ಹೇಳಲು. ಹೌದು, ಈ ವಾಕ್ಯದಲ್ಲಿ ನೋಡಿರಿ, ಯಾರು ಯೇಸುವನ್ನು ನೋಡುತ್ತೇವೆ. ಮೊದಲನೇ ಪಾಯಿಂಟು ಯೇಸುವಿನ ತಾಯಿ, ಈಗ ಯೇಸು. ಈ ಯೇಸುವಲ್ಲಿ ನಾನು ಈ ವಾಕ್ಯದಲ್ಲಿ ಯೇಸುವಿನ ಪ್ರೀತಿ ಸಂಬಂಧ ನಾನು ಗಮನಿಸಿದೆ. ಆ ತಾಯಿ ಬಂದು ವಿವರಣೆ ಹೇಳ್ತಾರೆ, ದ್ರಾಕ್ಷರಸ ಸಾಲದೆ ಹೋಗಿತ್ತು ಮಗನೇ ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಉತ್ತರ ಕೊಡ್ತಾನೆ, ರೆಸ್ಪಾನ್ಸ್ ಮಾಡ್ತಾನೆ. ಅದು ಏನು ತೋರಿಸ್ತದೆ? ಯೇಸು ಸ್ವಾಮಿ ಆ ತಾಯಿಗೆ ಮತ್ತು ಆ ಕುಟುಂಬದಲ್ಲಿ ತಾನು ಜೀವಿಸಿದಂಥ ಆ ಮನೆಯಲ್ಲಿ ಅವರೆಲ್ಲರ ಮೇಲೇನು
ಪ್ರೀತಿ ಸಂಬಂಧ ಸರಿಯಾಗಿ ಇಟ್ಟುಕೊಂಡ ದೇವರಾಗಿದ್ದಾನೆ. ಯೇಸು ಮಾನವನಾಗಿ ಜೀವಿಸುವಾಗ ತಾನು ಜೀವಿಸಿದ ಆ ಮನೆಯಲ್ಲಿ ಒಂದು ಪ್ರೀತಿ ಸಂಬಂಧ ಸರಿಯಾಗಿ ಇಟ್ಟುಕೊಂಡವನು. ಮತ್ತು ಯೇಸು ಸ್ವಾಮಿ ಹೀಗೆ ಹೇಳ್ತಾನೆ, ನನ್ನ ಸಮಯವು ಇನ್ನೂ ಬಂದಿಲ್ಲ. ಇದು ಯಾವುದನ್ನು ತೋರಿಸ್ತದೆ? ತಂದೆಯಾದ ದೇವರೊಟ್ಟಿಗೆ, ಪರಲೋಕದ ದೇವರೊಟ್ಟಿಗೆ ಯೇಸು ಪ್ರೀತಿ ಸಂಬಂಧವನ್ನು ಇಟ್ಕೊಂಡಿದ್ದಾನೆ ಎಂಬುದನ್ನು, ಇನ್ನು ಸಮಯ ಬರಲಿ ಎಂಬ ಯೋಚನೆಯಲ್ಲಿನೇ ಇದ್ದಾನೆ. ಸೊ ಇದು ಯಾವುದನ್ನು ಸೂಚಿಸುತ್ತದೆ? ತಂದೆಯಾದ ದೇವರೊಟ್ಟಿಗೆ ಸಮಯ ಬರಲಿ ತಂದೆಯಿಂದ ಎಂಬುದಾಗಿ ನೋಡುತ್ತಾ ಆ ಒಂದು ಸಂಬಂಧ, ಪ್ರೀತಿ ದೇವರೊಟ್ಟಿಗೆ. ಮೂರನೇದಾಗಿ ನನಗೆ ಇನ್ನೊಂದು ಅನಿಸ್ತು, ಏನಂದರೆ ಈ ಮನೆಯವರು ಹೋಗಿ ಯೇಸುವನ್ನು ಕರೆದರು, ಯೇಸುವಿನ ಶಿಷ್ಯರನ್ನು ಕರೆದ ಕೂಡಲೇ ಯೇಸು ಆ ಮನೆಗೆ ರೆಸ್ಪಾನ್ಸ್ ಮಾಡಿ ಬಂದಿದ್ದನು. ಇದು ಯಾವುದು ಸೂಚಿಸುತ್ತದೆ? ಯೇಸುವಿನ ಪ್ರೀತಿ ಸಂಬಂಧ ಅನ್ಯರೊಟ್ಟಿಗೆ ಕೂಡ. ಹೌದು, ನಾವು ಬಾಳುವ ಮನೆಯಲ್ಲಿ ನಮ್ಮ ಮಕ್ಕಳೊಟ್ಟಿಗೆ, ನಮ್ಮ ಹೆಂಡತಿ, ತಂದೆ ತಾಯಿ ಎಲ್ಲರೊಟ್ಟಿಗೆ, ಸಹೋದರ ಎಲ್ಲರೊಟ್ಟಿಗೇನೋ ಒಂದು ಪ್ರೀತಿ ಸಂಬಂಧ ಕರೆಕ್ಟಾಗಿ ಮೈಂಟೈನ್ ಮಾಡಿಕೊಂಡು ಹೋಗಬೇಕು. ಎರಡನೇದಾಗಿ ದೇವರಾದ ಕರ್ತನೊಟ್ಟಿಗೆ ಪ್ರೀತಿ ಸಂಬಂಧ ಕರೆಕ್ಟಾಗಿರಬೇಕು. ಮೂರನೇದಾಗಿ ಸುತ್ತಲೂ ಇರುವ ಯಾವ ಜಾತಿ, ಯಾವ ಕುಲದವರಾಗಿರಲಿ ಅವರೊಟ್ಟಿಗೆ ಕೂಡ ಒಂದು ಪ್ರೀತಿ ಸಂಬಂಧ ಸಾಕ್ಷಿಯಾಗಿ ಮೇಂಟೈನ್ ಮಾಡಿಕೊಂಡು ಹೋಗಬೇಕು. ಇದು ಯೇಸು ನಮಗೆ ಮಾದರಿ. ಏನು ಹೇಳ್ತೀರಾ? ಆಮೇಲೆ ರೈಟ್. ಆದರೆ ಈ ಪಾಯಿಂಟಲ್ಲಿ ನಾನು ಸ್ವಲ್ಪ ಆಳಕ್ಕೆ ಕರ್ಕೊಂಡು ಹೋಗೋದು ಏನಂದರೆ, ಇಲ್ಲಿ ನಾವು ನೋಡುತ್ತೇವೆ, ಯೇಸುವನ್ನು ಕರೆದ ಕೂಡಲೇ ಆ ಮನೆ ಕರೆದರು, ಯೇಸು ಬಂದನು. ಆ ಮನೆಯವರು ಹೋಗಿ ಕರೆದರು, ಯೇಸು ಬಂದನು. ನಂಬರ್ 1. ನಂಬರ್ 2, ಬಂದು ಆ ಮನೆಯಲ್ಲಿ ಇರುವಂಥ ಸಂಕಟಕರವಾದ ಆ ಸನ್ನಿವೇಶವನ್ನು ಆತನು ಜವಾಬ್ದಾರಿ ಹೊಂದುತ್ತಾನೆ, ಆತನು ಅದನ್ನು ರೆಸ್ಪಾನ್ಸ್ ತಗೊಳ್ಳುತ್ತಾನೆ. ಪ್ರೈಸ್ ದ ಲಾರ್ಡ್. ನಮ್ಮ ಯೇಸು ಯಾರು? ಕರೆಯುವ ಸ್ಥಳಕ್ಕೆ ಬರುವ ದೇವರು. ನಮ್ಮ ಯೇಸು ಯಾರು? ಬಂದ ಮೇಲೇ ಅಲ್ಲಿ ಇರುವಂಥ ಸಂಕಟವು, ಕೊರತೆ, ಬೇಸರ ಯಾವುದು ಇರಲಿ ಅದನ್ನೇ ಪರಿಹರಿಸಿ, ಅದನ್ನು ಸರಿಪಡಿಸಿ, ಅದನ್ನು ರೆಸ್ಪಾನ್ಸ್ ಮಾಡಿ ಅದನ್ನು ನೋಡಿಕೊಳ್ಳುವ ದೇವರು ನಮ್ಮ ಯೇಸು. ದಯವಿಟ್ಟು ಈ ಮಾತು ಯಾರಿಗೋಸ್ಕರ ಸ್ವಾಮಿ ಮಾತನಾಡುತ್ತಾನೋ ಏನೋ ನೀವು ಗಮನಿಸಿಕೊಳ್ಳಿ. ನಿಮ್ಮನ್ನು ಕರೆಯುವಾಗ ಯೇಸು ಬಂದ್ಬಿಡ್ತಾನೆ. ಬಂದ ಮೇಲೆ ನಿಮ್ಮ ಸನ್ನಿವೇಶ ಯಾವ ರೀತಿಯಲ್ಲಿ ಇರಲಿ, ಆದರೆ ಸ್ವಾಮಿ ಅದನ್ನು ರೆಸ್ಪಾನ್ಸ್ ಮಾಡಿಕೊಂಡು ಯಾವ ದುಃಖವು ಸಂತೋಷಕರವಾಗಿ ಮಾರ್ಪಡಿಸಿಕೊಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ನೋಡುತ್ತೇವೆ, ಲಾಜರನ ಬೆಥಾನಿಯ ಮನೆ, ಮಾರ್ತಳು ಮರಿಯಳು ಆ ಮನೆ, ಸ್ತೋತ್ರ, ಲಾಜರು ಸತ್ತೋದ ಮೇಲೆ ಯೇಸುವನ್ನು ಕರೀತಾರೆ. ಯೇಸು ಬಂದನು. ಲೇಟಾಯಿತು, ಆದ್ರೇನು ಆ ಮನೆಯಲ್ಲಿ ಇದ್ದಂಥ ಗೋಳಾಟವನ್ನು ಆತನು ಬದಲಾಯಿಸಿ ಅಲ್ಲಿ ಪುನರ್ಜೀವ ಕೊಡುವುದನ್ನು ನಾವು ನೋಡುತ್ತೇವೆ ಅಲ್ಲವೇ? ಸಂತೋಷ ನೀಡುವುದನ್ನು ನೋಡುತ್ತೇವೆ ಅಲ್ಲವೇ? ಶಿಷ್ಯರೆಲ್ಲವೂ ದೋಣಿಯಲ್ಲಿ ಸಮುದ್ರದ ಮೇಲೆ ಆಚೆ ದಡಕ್ಕೆ ಪ್ರಯಾಣ ಮಾಡ್ತಾರೆ. ಯೇಸು ಸ್ವಲ್ಪ ಹಂಗೆ ಮಲಗಿದನು. ಆದರೆ ಒಂದು ಒಳ್ಳೆ ಭಯಂಕರವಾದ ಬೀರುಗಾಳಿ ಬಂದು ಆ ಸಮುದ್ರದಲ್ಲಿ ಭಯಂಕರ ಗೊಂದಲ ಬಂದಾಗ ಅವರೆಲ್ಲರೂ ಗುರುವೇ ಎಂಬುದಾಗಿ ಯೇಸುವನ್ನು ಕರೆದರು. ಯೇಸು ಏನು ಮಾಡಿದ? ಕ್ಷಣಕ್ಕೆ ಇವುಗಳೆಲ್ಲ ಅಡಗಿಸಿ ಪ್ರಯಾಣವು ಶಾಂತವಾಗಿ ಹೋಗಿ ಸೇರುವುದಕ್ಕೆ ದೇವರು ಸಹಾಯ ಮಾಡಿದನಲ್ಲವೇ? ಪರ್ದಿಮಾಯಿಸನ ನೋಡಿ, ಅವನು ದೃಷ್ಟಿ ಇಲ್ಲದವನು, ಆದರೆ ಯೇಸುವು ಬರ್ತಾನೆ ಎಂದು ಹೇಳಿದ ಕೂಡಲೇ, ಯೇಸುವೇ ದಾವೀದನ ಮಗನೇ ನನ್ನನ್ನು ಕರುಣಿಸಿ ಎಂಬ ಕೂಗಿದ ಯೇಸು ಅವನಿಗೋಸ್ಕರ ರೆಸ್ಪಾನ್ಸ್ ಮಾಡಿ ಅವನಿಗೆ ದೃಷ್ಟಿಯನ್ನು ನೀಡಿ ಆಶೀರ್ವದಿಸಿದನು. ಆ ಯೇಸು ಸತ್ತು ಹೋಗಿದ ದೇವರಲ್ಲ, ಪಕ್ಷಪಾತ ಇರುವ ದೇವರಲ್ಲ. ಮಗಳೇ, ಮಗನೇ, ಪ್ರೀತಿಯ ತಾಯಿ, ತಂದೆ, ನೀವು ಕರೆಯಬಹುದು, ಬರುತ್ತಾನೆ. ನಿನ್ನ ಸ್ಥಿತಿಗತಿಯನ್ನು ಬದಲಾವಣೆ ಆಗುತ್ತದೆ. ಏನಕ್ಕೋಸ್ಕರ ಅಳುತ್ತೀರಾ? ಏನಕ್ಕೋಸ್ಕರ ಬೇಸರದಲ್ಲಿದ್ದೀರಾ? ಯಾರತ್ರ ಹೋಗಿ ಸೋಲನ್ನು ಅನುಭವಿಸಿ ತಿರುಗಿ ಬರ್ತಾ ಇದ್ದೀರಾ? ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದೀರಾ? ಏನು ಭಯಪಡಬೇಡ. ಯೇಸು ಎಂಬ ಒಬ್ಬ ದೇವರು ಜೀವ ಸ್ವರೂಪನು.
ಕರೆದು ನೋಡ್ರಿ, ಪ್ರಾರ್ಥನೆಯಲ್ಲಿ ಕರೆಯಿರಿ, ಬಂದ್ಬಿಡ್ತಾನ್ರಿ. ಎಲ್ಲವೂ ಬದಲಾವಣೆ ಮಾಡುತ್ತಾನೆ, ನಿಮ್ಮ ಮುಖಕ್ಕೆ ಸಂತೋಷ ನೀಡುತ್ತಾನೆ. ಒಂದು ಸಹೋದರಿ ನನಗೆ ಗೊತ್ತಿರುವವರು, ಆ ಸಹೋದರನಿಗೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಹೋಗಿ ಪರೀಕ್ಷಿಸಿ ನೋಡುವಾಗ ಹೃದಯದಲ್ಲಿ ತೊಂದರೆ, ಅವರಿಗೆ ಒಂದು ಮೇಜರ್ ಆಪರೇಷನ್ ಇಮ್ಮಿಡಿಯೇಟ್ ಆಗಿ ಮಾಡಬೇಕು ಎಂಬುದಾಗಿ ಹೇಳಿಬಿಟ್ರು. ಆಸ್ಪತ್ರೆಯಲ್ಲಿ 1 ಲಕ್ಷ ರೆಡಿ ಮಾಡ್ಕೊಂಡು ಬಂದ್ಬಿಡ್ರಿ ಎಂಬುದಾಗಿ. ಕಾಸಿಲ್ಲ, ಕಷ್ಟಪಟ್ಟು ಜೀವಿಸುವವರು, ಆದರೆ ದೇವರ ಮೇಲೆ ಭಾರವನ್ನು ಬಿಟ್ಟು ಪ್ರಾರ್ಥನೆ ಮಾಡಿದರು. ನಾನು ಅವರ ಮನೆಗೆ ಪ್ರಾರ್ಥಿಸುವುದಕ್ಕೆ ಹೋಗಿದಾಗ ಅವರಿಗೆ ಒಂದು ವಿಷಯ ಹೇಳಿಬಿಟ್ಟು ಬಂದೆ. ಯಾಕಂದರೆ 2020 ದೇವರು ನಮಗೆ ಕೊಟ್ಟಂಥ ವಾಗ್ದಾನ, ಮೀಕನ ಪುಸ್ತಕ 7ನೇ ಅಧ್ಯಾಯ 15ನೇ ವಚನ, ನಾನು ನಿನ್ನನ್ನು ಮಗತ್ ಕಾರ್ಯಗಳನ್ನು ನೋಡುವಂತೆ ಮಾಡುವನು ಎಂಬುದಾಗಿ ಆ ವಾಕ್ಯವನ್ನು ಅವರಿಗೆ ಸಾರಿ ಈ ಥರ ಸ್ವಾಮಿ ವಾಗ್ದಾನ ಕೊಟ್ಟಿದ್ದಾನೆ, ಹೀಗೇನೇ ಅದ್ಭುತ ಮಾಡುತ್ತಾನೆ ಎಂಬುದಾಗಿ ಅಲ್ಲ, ಯಾವ ರೀತಿಯಲ್ಲಿಯೂ ಅದ್ಭುತ ಮಾಡೋದಕ್ಕೆ ಶಕ್ತನು. ನಾವು ಪ್ರೇಯರ್ ಮಾಡ್ತೀವಿ, ನೀವು ಪ್ರೇಯರ್ ಮಾಡಿ ಬೇಸರ ಕೊಳ್ಳಬೇಡ ಎಂಬುದಾಗಿ ಅವರನ್ನು ಧೈರ್ಯಪಡಿಸಿ ಬಂದಿದ್ದೇವೆ. ಏನಾಯಿತು ಗೊತ್ತಾ, ಅವ್ರು ಹಿಂಗೆ ಏನು ಮಾಡೋದು, 1 ಲಕ್ಷ ಏನು ಮಾಡೋದು, ಅದು ಮಾತ್ರವಲ್ಲ ಆಪರೇಷನ್ ಆದ ಮೇಲೆ ಏನು ಸುಖ, ಏನು ಸೌಖ್ಯ, ಏನು ಆರೋಗ್ಯ, ಹಿಂಗೇ ಇರುವಾಗ ಪ್ರಾರ್ಥನೆ ಮಾತನಾಡುವಾಗ ಕೆಲ ಒಂದು ಕಾಂಟ್ಯಾಕ್ಟ್ ಸಿಕ್ಕಿತ್ತು. ಅವರ ಮನೆ ಹತ್ರ ಅಕ್ಯುಪಂಕ್ಚರ್ ಎಂಬುದಾಗಿ ಒಂದು ಟ್ರೀಟ್ಮೆಂಟ್ ನಡೀತದೆ ಅಂತ. ಇವರ ಹತ್ರ ಹೋಗಿ ನೋಡೋಣ ಎಂಬ ಕೆಲವರು ಡೈರೆಕ್ಷನ್ ಕೊಟ್ಟರು. ಇವರು ಕೂಡ ಹೋಗಿ ನೋಡೋಣ ಎಂಬುದಾಗಿ ಹೋದರು. 1.5 ತಿಂಗಳು ಸ್ತೋತ್ರ ಅದರಲ್ಲಿ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಸ್ವಲ್ಪ ಕಾಸು ಖರ್ಚಾಯಿತು. ಆಮೇಲೆ ಮತ್ತೆ ಹೃದಯ ಆಸ್ಪತ್ರೆಗೆ ಹೋಗ್ಬಿಟ್ಟು ಈ ಆಪರೇಷನ್ ಬಗ್ಗೆ ಕೇಳಿ ನೋಡೋಣ ಎಂಬುದಾಗಿ ಹೋಗಿದಾಗ ಅಲ್ಲೇ ಮತ್ತೆ ಪರಿಶೋಧನೆ ಮಾಡಿಕೊಂಡು ಆ ಡಾಕ್ಟ್ರ್ ಏನು ಹೇಳಿದ್ರು ಗೊತ್ತಾ, ನಿಮಗೆ ಆಪರೇಷನ್ ಮಾಡಬೇಡ, ಆಪರೇಷನ್ ಬೇಕಾಗಿಲ್ಲ, ವ್ಯತ್ಯಾಸ ಕಾಣುತ್ತದೆ, ನಿಮಗೆ ನೀವು ಆಪರೇಷನ್ ಬೇಕಾಗಿಲ್ಲ, ನೀವು ಸ್ವಲ್ಪ ನಿಮ್ಮ ಆರೋಗ್ಯ ನೋಡಿಕೊಳ್ಳಿ ಎಂಬುದಾಗಿ ಹೇಳಿ ಕಳಿಸಿದರು. ನಾನು ಇದು ಜೀವ ಉಳ್ಳ ಸಾಕ್ಷಿ, ಇದು ನಾನು ನಿಮಗೆ ಧೈರ್ಯ ಕೊಡ್ತಾ ಇದ್ದೀನಿ. ಕೈ ಮುಗಿದು ಬೇಡುವ ನಮ್ಮ ದೇವರು ಕರೆಯುವಾಗ ಬಂದ್ಬಿಡ್ತಾನೆ. ಆದರೆ ಹೀಗೇನೇ ಮಾಡುತ್ತಾನೆ ಎಂಬುದಾಗೆಲ್ಲ ಯಾವ ರೀತಿಯಲ್ಲೇನೂ ಮಾಡುತ್ತಾನೆ. ಹೆದರಬೇಡ, ಕಣ್ಣೀರನ್ನು ಒರೆಸಿ ಬಿಡಿರಿ, ಧೈರ್ಯವಾಗಿರ್ರಿ, ಈತನಲ್ಲಿ ಪ್ರಾರ್ಥಿಸಿರಿ. ಕೀರ್ತನೆ 55:22, 1 ಪೇತ್ರ 5ನೇ ಅಧ್ಯಾಯ 7ನೇ ವಚನ ಇವುಗಳೆಲ್ಲ ಇದನ್ನೇ ತೋರಿಸ್ತದೆ. ಯಾರಾಗಿರುವುದಾದ್ರೇನು ಸರಿ, ಈ 2020 ಒಳಗೆ ನಿಮಗಿರುವ ಎಲ್ಲ ಕೆಟ್ಟ ದುಷ್ಟ ನೋವು, ವೇದನೆ, ವ್ಯಾಧಿ, ಶಾಪ, ಪಾಪ, ರೋಗ, ಕಷ್ಟಗಳು, ಎಲ್ಲ ದಾರಿದ್ರ್ಯಗಳು, ಇವುಗಳೆಲ್ಲವೂ ನೀನು ಯೇಸುವನ್ನು ನಿಜವಾಗಿ ಬಾಯ್ಬಿಟ್ಟು ಕಣ್ಣೀರಿನಿಂದ ಮೊಣಕಾಲಿನಿಂದ ನೀವು ಕೂಗಿ ಕರೆಯುವುದಾದರೆ ಈತನು ಬರುವನು. 2020 ಒಳಗೆ ನಿಮ್ಮ ಕುಟುಂಬಕ್ಕೆ ಒಂದು ಒಳ್ಳೆ ಅದ್ಭುತವನ್ನು ಮಾಡುವನು. ಇದು ನಿಜವೇ. ಈ ಪಾಯಿಂಟಲ್ಲಿ ಒಂದು ವಿಷಯ ಕೂಡ ಸ್ವಾಮಿ ಹೇಳ್ತಾನೆ, ನನ್ನ ಸಮಯವು ಇನ್ನೂ ಬಂದಿಲ್ಲ. ನನ್ನ ಸಮಯವು ಬಂದಿಲ್ಲ ಎಂದ ಸ್ವಾಮಿ ಒಂದು ವಿಷಯ ಹೇಳ್ತಾನೆ. ಇದರಲ್ಲಿ ಒಂದು ಆತ್ಮೀಯ ಅರ್ಥ ಇದೆ, ಹೋಗೋಣ. ಆಮೇನ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ, ನನ್ನ ಸಮಯ ಬಂದಿಲ್ಲ. ಒಂದು ಅದ್ಭುತ ನಡೆಯಬೇಕು, ಆದರೆ ಸಮಯ ಬಂದಿಲ್ಲ. ಅದೇ ಸಂದರ್ಭದಲ್ಲಿ ಯೋಹಾನ 12ನೇ ಅಧ್ಯಾಯ 23ನೇ ವಚನ, ಯೋಹಾನ 12ನೇ ಅಧ್ಯಾಯ 23 ವಚನದಲ್ಲಿ ಅಲ್ಲಿ ನೀವು ನೋಡಿ, ನನ್ನ ಸಮಯವು ಬಂದಿತ್ತು. ಇದೇ ಯೇಸು, ನನ್ನ ಸಮಯ ಬಂದಿತ್ತು. ಇಲ್ಲಿ ನನ್ನ ಸಮಯ ಬಂದಿಲ್ಲ, ಇಲ್ಲಿ ನನ್ನ ಸಮಯ ಬಂದಿತ್ತು. ಈ ನನ್ನ ಸಮಯ ಬಂದಿಲ್ಲ ಎಂಬುದು ಯಾವುದು ಸೂಚಿಸುತ್ತದೆ? ಈ ಲೋಕದ ಆಶೀರ್ವಾದ, ಈ ಲೋಕದ ಒಂದು ಅದ್ಭುತ. ಅದೇ ಸಂದರ್ಭದಲ್ಲಿ ನನ್ನ ಸಮಯ ಬಂದಿತ್ತು ಎಂದು ಸಾರುವುದು, ಆತನು ಶಿಲುಬೆಯಲ್ಲಿ ಸತ್ತು ತನ್ನ ಜೀವವನ್ನು ಕೊಟ್ಟು ರಕ್ತ ಸುರಿಸಿ ಪಾಪಿಗಳಾಗಿರುವ ಮಾನವ ಕುಲವನ್ನು ರಕ್ಷಿಸುವುದಕ್ಕಾಗಿ ತಾನು ಶಿಲುಬೆಯ ಮರಣ ಅನುಭವಿಸುವ ಸಮಯ ಬಂದಿತ್ತು. ಈ 2 ವಿಷಯ ನೋಡ್ಕೊಳ್ಳಿ, ಸಭೆ ಅರ್ಥ ಮಾಡಿಕೊಳ್ಳಿ. ನಮ್ಮ ದೇವರಾದ ಕರ್ತನು ಈ ಲೋಕದಲ್ಲಿ ನಾವು ಚೆನ್ನಾಗಿ ಬದುಕುವುದಕ್ಕೆ ಎಲ್ಲ ಅದ್ಭುತಗಳನ್ನು ಮಾಡುವುದಕ್ಕೆ ಶಕ್ತನು. ಆದರೆ ಅದಕ್ಕಿಂತ ದೊಡ್ಡ ಅದ್ಭುತ ಏನೆಂದರೆ, ನೀವು ನಿನ್ನ ಪಾಪಕ್ಕೆ ಪರಿಹಾರವು, ನಿನ್ನ ಶಾಪಕ್ಕೆ, ನಿನ್ನ ರೋಗದಿಂದ ಬಿಡುಗಡೆ ಹೊಂದಿ, ನಿನ್ನ ಪಾಪವನ್ನು ಕ್ಷಮಾಪಣೆ ಹೊಂದಿದ ವ್ಯಕ್ತಿಯಾಗಿ ರಕ್ಷಣೆ ಹೊಂದಿ ಈ ಲೋಕದಲ್ಲಿ ಜೀವಿಸಿ ಈ ಲೋಕವನ್ನು ಬಿಟ್ಟು ಹೋಗುವಾಗ ನಿತ್ಯ ಜೀವವನ್ನು, ಯುಗ ಅಂತ್ಯವೇ ಇಲ್ಲದಂಥ, ಮರಣವೇ ಇಲ್ಲದಂಥ ಒಂದು ಜೀವವನ್ನು ನಾವು ಹೊಂದಿಕೊಳ್ಳುತ್ತೇವೆ. ನೋಡಿ,
ಆ ಅದ್ಭುತ ಯೇಸು ಮಾಡುವಂಥ ದೊಡ್ಡ ಅದ್ಭುತ. ಸಭೆಯವರೇ, ಈ ಎರಡು ವಿಷಯಗಳು ನೀವು ಗಮನವಾಗಿರ್ರೆ. ಈ ಲೋಕದ ವಿಷಯದಲ್ಲಿ ಸ್ವಾಮಿ ಹೇಳ್ತಾನೆ, ಇನ್ನೂ ಸಮಯ ಬಂದಿಲ್ಲ. ಒಂದು ವೇಳೆ ನಿಮಗೆ ಒಂದು ವಿಷಯ ಒಂದು ಅದ್ಭುತ ನಡೆಯಬೇಕು, ಒಂದು ಕಾರ್ಯ ಆಗಬೇಕು, ನೀವು ದೇವರಲ್ಲಿ ವಿಜ್ಞಾಪನೆ ಮಾಡಿ, ಪರವಾಗಿಲ್ಲ. ಸಮಯ ಸ್ವಲ್ಪ ಲೇಟಾಯಿತಾ, ಸ್ತೋತ್ರ, ಪರವಾಗಿಲ್ಲ. ನಮಗೆ ಅದ್ಭುತ ಸರಿ. ಈಗ ನಾವು ಏನು ಬೇಡಿಕೊಳ್ತಾನೆ ಎಲ್ಲ ಕೊಡ್ತಾನೆ ಅಂದಿಟ್ಕೊಳ್ಳಿ. ಎಲ್ಲವೂ ಸ್ವಾಮಿ ಕೊಡ್ತಾನೆ, ಏನು ಬೇಕಂದ್ರೂ ಕೊಡ್ತಾನೆ ಅಂದಿಟ್ಕೊಳ್ಳಿ. ನಾವು ಈ ಲೋಕ ಬಿಟ್ಟು ಹೋಗುವಾಗ ಯಾವುದನ್ನು ಹೊತ್ತುಕೊಂಡು ಹೋಗಕ್ಕಿದ್ದೀವಿ. ಆದರೆ ಇವುಗಳು ದೊರಕದೆ ಹೋಯಿತು. ಈ ರಕ್ಷಣೆ ಎಂಬ ಅದ್ಭುತ ಯೇಸು ನಮಗೆ ನೀಡುವುದಾದರೆ, ಆ ಅದ್ಭುತ ಹೊಂದಿರುವುದಾದರೆ, ನಾವು ಹೋಗುವಾಗ ನಿತ್ಯ ಜೀವಕ್ಕೆ ಹೋಗ್ತೀವಿ. ಮನುಷ್ಯನ ಲೋಕವು ಪೂರ್ತಿ ಸಂಪಾದಿಸಿಕೊಂಡಿದ್ದರನ್ನು ತನ್ನ ಆತ್ಮವನ್ನು ನಷ್ಟಪಡಿಸಿದರೆ ಅವನಿಗೆ ಏನು ಲಾಭವು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಪ್ರಿಯರೇ, ಸ್ತೋತ್ರ. ಒಂದು ವೇಳೆ ಸ್ತೋತ್ರ ಇಲ್ಲೇ ಇರುವ ನೀವು ಈ ಲೋಕದ ಆಶೀರ್ವಾದ ಹೊಂದಿಕೊಂಡು ಚೆನ್ನಾಗಿರ್ರಿ, ದೇವರು ನಿಮ್ಮನ್ನು ಆಶೀರ್ವದಿಸಲು ನಾನು ನಿಮ್ಮನ್ನು ಪ್ರೇಯರ್ ಮಾಡಿ ಬ್ಲೆಸ್ ಮಾಡುತ್ತೇನೆ. ಹಲ್ಲೆಲೂಯಾ. ಅದೇ ಸಂದರ್ಭದಲ್ಲಿ ಈ ಉನ್ನತ ಮೋಕ್ಷ ಭಾಗ್ಯದ ರಕ್ಷಣೆಯ ಅದ್ಭುತ ಹೊಂದದೆ ನೀವು ಇನ್ನೂ ಜೀವಿಸುವುದಾದರೆ ನಿಮ್ಮ ಜೀವಿತ ಶೂನ್ಯ. ಎಲ್ಲವೂ ಇಲ್ಲಿ ಕೆಳಗೆ ಹೋಗ್ಬಿಡು, ಮಣ್ಣಲ್ಲಿ ಹೋಗ್ಬಿಡ್ತದೆ. ನಿತ್ಯ ಜೀವ ಕಳೆದು ಬಿಡ್ತೀರಾ. ಆದರೆ ಈ ಲೋಕದ ಆಶೀರ್ವಾದಗಳು ಸ್ವಲ್ಪ ಹೆಚ್ಚು ಕಡಿಮೆ ಇನ್ನೂ ಸಿಗ್ತಾ ಇಲ್ಲ. ಪ್ರೇಯರ್ಲಿ ಇದ್ದೇವೆ, ಅಧೈರ್ಯ ಪಡಬೇಡ, ಪ್ರಾರ್ಥನೆ ಮಾಡುತ್ತಾ ಇರ್ರಿ. ಆದರೆ ನಿತ್ಯ ಜೀವ ಹೊಂದಿಕೊಳ್ಳುವಂಥ ತನ್ನ ಮರಣ ಮುಖಾಂತರವಾಗಿ ನಮಗೆ ನೀಡಿರುವ ರಕ್ಷಣೆ ಅದ್ಭುತ ನಿಮ್ಮಲ್ಲಿ ನಡೆಯುವುದಾದರೆ ಆತನಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸಿರಿ. ಮುಂದೆ ಹೋಗಿರಿ ನಗುಮುಖದಿಂದ. ಸ್ತೋತ್ರ. ಯೇಸು ಕ್ರಿಸ್ತನ ಕಡೆ ಬರುವಾಗ ಎರಡು ವಿಷಯಗಳು ನೀವು ಅಂದ್ಕೋಬೇಕು. ಒಂದು, ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಬರುವಾಗ ಅದ್ಭುತವು, ಸುಖವು, ಸಂತೋಷವು. ಅದೇ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಹಿಂಬಾಲಿಸಿ ಬರುವ ಸ್ವಾಮಿ ಹೇಳಿದನು, ನನ್ನನ್ನು ಒಬ್ಬನು ಹಿಂಬಾಲಿಸುವುದಾದರೆ ಆತ ತನ್ನನ್ನು ತ್ಯಜಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕು. ಪೌಲನು ಹೀಗೆ ಬರೀತಾನೆ, ದೇವರಲ್ಲಿ ನಾವು ವಿಶ್ವಾಸ ಇಡುವುದಕ್ಕೋಸ್ಕರ ಮಾತ್ರವಲ್ಲ, ಆತನ ಬಾಧೆಯಲ್ಲಿ ಪಾಲುಗಾರರಾಗುವುದಕ್ಕೋಸ್ಕರ ನಾವು ಕರೆಯಲ್ಪಟ್ಟವರು. ಯೇಸು ಸ್ವಾಮಿ ಒಳ್ಳೆಯದನ್ನು ಮಾಡ್ತಾನೆ. ಆಮೇನ್. ಯೇಸು ಸ್ವಾಮಿ ರಕ್ಷಿಸ್ತಾನೆ. ಈ ರಕ್ಷಣೆ ಬೇರೆ ಯಾವ ಆಲಯದಲ್ಲಿ, ಬೇರೆ ಯಾವ ಟೆಂಪಲ್ನಲ್ಲಿ, ಬೇರೆ ಎಲ್ಲಿ ಹೋದ್ರೇನೋ, ಈ ಲೋಕದಲ್ಲಿ ಎಲ್ಲಿ ಹೋದ್ರೇನೋ ಈ ರಕ್ಷಣೆ ನಿಮಗೆ ಸಿಗುವುದೇ ಇಲ್ಲ. ರಕ್ಷಣೆ ಯೇಸು ಮಾತ್ರವೇ. ಯೇಸು ಹೇಳಿದ, ನಾನೇ ಮಾರ್ಗ, ಸತ್ಯ, ಜೀವ, ನನ್ನನ್ನು ಬಿಟ್ಟು ಒಬ್ಬನು ತಂದೆ ಹತ್ರ ಹೋಗೋದೇ ಇಲ್ಲ ಎಂಬುದಾಗಿ. ಪ್ರೈಸ್ತಲ್ಲ. ಎಲ್ಲ ಮಾರ್ಗಗಳು, ಎಲ್ಲ ದೇವರುಗಳು ಎಂದು ಹೇಳೋದು. ನೀವು ಅದನ್ನು ಮಾಡಿರಿ, ನೀವು ಇದನ್ನು ಮಾಡಿರಿ, ನೀವು ಹಿಂಗೆ ಮಾಡಿದ್ರೆ, ನಾನು ಹಂಗೆ ಮಾಡಿದ್ರೆ ನಿಮಗೆ ಏನೋ ನಿಮಗೆ ಮೋಕ್ಷ ಸಿಗುವುದು ಎಂಬುದಾಗಿ ಕ್ರಿಯೆಗಳ ಮೇಲೆ ಡಿಪೆಂಡ್ ಮಾಡಿ ತಳ್ಳಿಕೊಂಡು ಹೋಗುವಾಗ ಯೇಸು ಹೇಳ್ತಾನೆ, ನೀನು ಮಾಡುವುದಲ್ಲ ಮಗನೇ, ನಾನು ನಿನಗೋಸ್ಕರ ಮಾಡಿ ಮುಗಿಸಿದ ಕಾರಣ ನೀನು ದೇವರ ರಾಜ್ಯವನ್ನು ಪಡೆದುಕೊಳ್ಳಬಹುದು ಎಂಬುದಾಗಿ. ಸ್ತೋತ್ರ. ಕ್ರೈಸ್ತರೇ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹತ್ರ ಬಂದಿರುವಾಗ ನಿಮಗೆ ಒಳ್ಳೆಯದಾಗುತ್ತದೆ. ಅದಕ್ಕಿಂತ ಹೆಚ್ಚಾಗಿ ರಕ್ಷಣೆ ಸಿಗ್ತದೆ. ಒಳ್ಳೆಯದಾಗದೆ ಹೋದ್ರೇನು ಸರಿ, ಜೀವಿಸುವ ಕಾಲವಲ್ಲ, ಈತನನ್ನು ಬಿಟ್ಟು ಬಿಡಬೇಡ. ಯಾಕಂದರೆ 100 ವರ್ಷ ಇಲ್ಲಿ ಅಂತ್ಯವೇ ಇಲ್ಲದಂಥ ಪರಲೋಕ ರಾಜ್ಯ ಈತನಿಂದ ಮಾತ್ರವೇ. ಕ್ರೈಸ್ತ ಈ ಒಂದು ಅನುಭವ, ಈ ಒಂದು ರುಚಿ, ಈ ಒಂದು ರಕ್ಷಣೆಯ ಮಾರ್ಗಕ್ಕೆ ಬಂದ್ಬಿಟ್ಟು ಲೋಕದ ಆಶೀರ್ವಾದ ನನಗೆ ಇರಲಿಲ್ಲ, ಮನೆ ಬೇಡಿದೆ, ಮನೆ ಸಿಕ್ಕಲಿಲ್ಲ, ಸೈಟ್ ತಗೊಳ್ಳೋಕ್ಕೆ ಬೇಡಿದೆ, ಸೈಟ್ ತಗೊಳ್ಳೋಕ್ಕೆ ಸಿಕ್ಕಲಿಲ್ಲ, ಒಳ್ಳೆ ಮದುವೆ ಆಗಲಿಲ್ಲ, ಒಳ್ಳೆ ಕೆಲಸ ಸಿಕ್ಕಲಿಲ್ಲ ಎಂಬುದಾಗಿ ಯೇಸುವನ್ನು ರುಚಿಸಿದ ಮೇಲೆ, ಆತನ ರಕ್ತವನ್ನು ರುಚಿಸಿದ ಮೇಲೆ ನೀವು ಹಿಂಜಾರಿ ಹೋಗುವುದಾದರೆ ನೀವು ಆಪತ್ತಿನಲ್ಲಿ ಹೋಗ್ತೀರಾ. ನಿಮ್ಮ ತಲೆಮಾರಿಗೆ ಶಾಪವನ್ನು ಆಗುತ್ತದೆ. ನಿಮ್ಮ ಮಕ್ಕಳ ಮೇಲೆ ಶಾಪಗಳು ಬರುವುದು. ಹಲ್ಲೆಲೂಯಾ. ಸ್ತೋತ್ರ. ನೀವು ಸ್ವಲ್ಪವಾಗಿ ಕತ್ತಲೆಯೊಳಗೆ ಹೋಗ್ತೀರಾ. ನಿಮ್ಮ ಜೀವಿತ ಅಂತ್ಯವು ಬಹಳ ಮೋಸಕರವಾಗಿ ಆಗೋದು. ನಿಮ್ಮ ತಲೆಮಾರಿನ ಮೇಲೆ ದೆವ್ವಗಳ ಆಮೇಲೆ ತೊಂದರೆಗಳು, ದೆವ್ವಗಳ ಕಾಟಗಳಂತ ಭಾರಿ ಕಷ್ಟವಾಗಿಬಿಡ್ತದೆ, ನಾಶವಾಗಿಬಿಡ್ತದೆ. ಆದರೆ ಯೇಸು ಹತ್ರ ಬಂದಿರುವ ನೀವು ಲೋಕದ ಆಶೀರ್ವಾದ ಸಿಗಲೇ ಇಲ್ಲ, ಸಿಗ್ತಾ ಇಲ್ಲ, ಇನ್ನೂ ಸಮಯ ಬಂದಿರಲಿಲ್ಲ ಎಂಬ ಸ್ವಾಮಿ ನಿಮಗೆ ಉತ್ತರ ಕೊಡೋದಾದರೆ ಧೈರ್ಯವಾಗಿರ್ರಿ, ಹಿಂಜಾರಿ ಹೋಗಬೇಡ. ಯಾಕಂದರೆ ನಿತ್ಯ ಜೀವ ಈತನಿಂದಲೇ ಮಾತ್ರ ಸಿಗೋದು. ಚಪ್ಪಾಳೆ ಹೊಡೆದು ಕರ್ತನಿಗೆ ಸ್ತೋತ್ರ ಸಾರೋಣ. ಹಾಲೆಲೂಯಾ, ಆಮೇನ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಆಮೇನ್, ಆಮೇನ್, ಆಮೇನ್. 3ನೇ ಪಾಯಿಂಟ್ಗೆ ಹೋಗೋಣ. ಹಾಲೆಲೂಯಾ. ಎಸ್, ಗುಡ್. 8, 9, 10 ವಾಕ್ಯಗಳು ನಾನು ಓದುತ್ತೇನೆ, ಗಮನಿಸ್ಕೊಳ್ಳಿ. ಆಗ ಅವರಿಗೆ, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಕಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು.
ಅದು ಎಲ್ಲಿಂದ ಬಂದೋ ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದ್ದೇ ಹೊರತು ಔತಣದ ಪಾರ್ವತಿಕಾರನಿಗೆ ತಿಳಿಯದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷಾರಸವಾದ ಆ ನೀರನ್ನು ರುಚಿ ನೋಡಿದಾಗ ಆ ಮದಲಿಂಗನನ್ನು ಕರೆದು, ಎಲ್ಲರೂ ಹಿರಿದಿನ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷಾರಸವನ್ನು ಕೊಡ್ತಾರೆ. ನೀನು ಹಿರಿದಿನ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದೀ ಅಂತನು. ಇಲ್ಲಿ ಒಬ್ಬ ಭಕ್ತಿ ಬರ್ತಾರೆ. ಅವರು ಯಾರು? ಪಾರುಬತ್ಯಕಾರನು. ದ ಹೆಡ್ ಆಫ್ ದ ಫೀಸ್ಟ್. ಪ್ರೈಸ್ ದ ಲಾರ್ಡ್. ಇಲ್ಲಿ ನಾವು ನೋಡುತ್ತೇವೆ ಆ 10ನೇ ವಾಕ್ಯ, ಮತ್ತೊಂದು ಆವರ್ತಿ ಗಮನಿಸಿ. 10ನೇ ವಾಕ್ಯ, ಎಲ್ಲರೂ ಹಿರಿದಿನ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷಾರಸವನ್ನು ಕೊಡ್ತಾರೆ. ನೀನು ಹಿರಿದಿನ ದ್ರಾಕ್ಷಾರಸವನ್ನು ಇದುವರೆಗೆ ಇಟ್ಟುಕೊಂಡಿದ್ದೆ. ಹೌದು ಪ್ರಿಯರೇ, ಇಲ್ಲಿ ಕೊಡಲ್ಪಟ್ಟಿರುವುದು ಜೀಸಸ್ ಈಸ್ ದ ಬೆಸ್ಟ್. Jesus is the best that God has to offer humans. ಮಾನವ ಕುಲಕ್ಕೆ ಒಂದು ಮೊದಲನೇ ಮನುಷ್ಯ ಆದಾಮನನ್ನು ಉಂಟು ಮಾಡಿ ಆತನು ಪಾಪ ಮಾಡಿದ ಮೇಲೆ 4000 ವರ್ಷಗಳು ಮಾನವ ಕುಲವನ್ನು ತನ್ನೊಳಗೆ ಸೇರಿಸಿ, ತನ್ನ ಜೊತೆಯಲ್ಲಿ ಸೇರಿಸಿ, ಪಾಪವನ್ನು ವಿಮೋಚಿಸಿ ಒಳ್ಳೆಯ ವ್ಯಕ್ತಿಗಳಂದೇ ಹಾಕಬೇಕು ಎಂಬುದಕ್ಕೋಸ್ಕರ ದೇವರು ಒಂದು ದ್ರಾಕ್ಷಾರಸ, ಮತ್ತೆ ಒಂದು ದ್ರಾಕ್ಷಾರಸ, ಮತ್ತೊಂದು ದ್ರಾಕ್ಷಾರಸ, ಲೀಡರ್ಸು, ಪಿತೃರುಗಳು, ಆಮೇಲೆ ಅರಸರು, ನ್ಯಾಯಸ್ಥಾಪಕರು, ಯಾಜಕರು, ಕೊನೆಯದಾಗಿ ಪ್ರವಾದಿಗಳು ಎಂಬುದಾಗಿ ದ್ರಾಕ್ಷಾರಸ ಕೊಡ್ತಾ 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 ಬಂದಿತ್ತು. ಆದರೆ ಏನು ತೃಪ್ತಿಯಾಗಿ ನಡೆಯಲಿಲ್ಲ. ಈಗ ಸ್ಟಾಪ್ ಆಯಿತು. ಈಗ ಸ್ಟಾಪ್ ಆಗಿದಾಗ ಮಾನವ ಕುಲ ಗೊಂದಲದೊಳಗೆ ಇರುವ ಸಂದರ್ಭದಲ್ಲಿ ಇವುಗಳೆಲ್ಲವೂ ಈಗ ಕೊಡಲ್ಪಟ್ಟಿರುವ ಈ ದ್ರಾಕ್ಷಾರಸ ಮಾನವನ ಕಡೆಯಿಂದ, ಮನುಷ್ಯರ ಕಡೆಯಿಂದ ಪ್ರವಾದಿಯು, ಮನುಷ್ಯನ ಪರವಾಗಿ ಕಡೆಯಿಂದ ಯಾಜಕರು, ಮನುಷ್ಯರ ಕಡೆಯಿಂದ ಅರಸರು, ಹಿಂಗೆ. ಆದರೆ ಈಗ ಕೊನೆಯದಾಗಿ ದೇವರು, ಪರಲೋಕದ ದೇವರು ತೀರ್ಮಾನ ಮಾಡಿದ, ಸಾಕು, ಇನ್ನೊಂದು ದ್ರಾಕ್ಷಾರಸ ಕೊಡಬೇಕು. ಅದು ಹಿರಿದಿನ ದ್ರಾಕ್ಷಾರಸ. ಆ ದ್ರಾಕ್ಷಾರಸ ತನ್ನ ಕಡೆಯಿಂದಲೇ ಕೊಡಬೇಕೆಂಬುದಾಗಿ, ಅದನ್ನು ಅಂತ್ಯವಾಗಿರಬೇಕೆಂಬುದಕ್ಕೋಸ್ಕರ ದೇವರಾಗಿದ್ದವನು, ದೇವರ ಜೊತೆಯಲ್ಲಿದ್ದವನು, ದೇವರ ಒಬ್ಬನೇ ಮಗನು, ದೇವರು ದೈವಕುಮಾರನಾದ ಯೇಸು ಈ ಭೂಲೋಕಕ್ಕೆ ತಂದೆಯ ಕಡೆಯಿಂದ ಕಳುಹಿಸಲ್ಪಟ್ಟನು. ಈ ಲೋಕದಲ್ಲಿ ನಡೆದಂಥ ಈ ಕಾನಾ ಊರಿನ ವಿಭಾಗದ ಮನೆಗೆ ಕೊನೆಯದಾಗಿ ಕಳಿಸಲ್ಪಟ್ಟಿರುವುದು ಯೇಸು ಎಂಬ ಹಿರಿದಿನ ದ್ರಾಕ್ಷಾರಸ. ಬೈಬಲಲ್ಲಿ ಪ್ರೈಸ್ ದ ಲಾರ್ಡ್. ಇದು ಥಿಯೋಲಾಜಿಕಲ್ ಆಗಿ ಆಳವಾಗಿ ನಾನು ವಿವರಿಸಬೇಕು, ಸಮಯವಿಲ್ಲ ಇಲ್ಲವೇ? ಸೊ ಎರಡನೇದಾಗಿ ಜೀಸಸ್ ದ ಲಾಸ್ಟ್ ಆಫರ್ ಬೈ ಗಾಡ್ ಟು ಹ್ಯೂಮನ್ಸ್. ಕೊನೆಯವನು ಈತನೇ. ಅದನ್ನು ಅರ್ಥ ಏನು? ಆ ದ್ರಾಕ್ಷಾರಸ, ಈ ಹಿರಿದಿನ ದ್ರಾಕ್ಷಾರಸ ಕೊಟ್ಟ ಮೇಲೆ ಅದೂ ಖಾಲಿಯಾಯಿತು, ಅದೂ ಸಾಲದೆ ಹೋಯಿತು ಎಂಬ ಸತ್ಯವೇದದಲ್ಲಿ ಅಲ್ಲ. ಎಲ್ಲವೂ ತೃಪ್ತಿ ಹೊಂದಿದರು. ಹೌದು, ಈ ಪ್ರಪಂಚವು, ಈ ಭೂಲೋಕವು ಇರುವ ಕಾಲವರೆ ಕೊನೆಯದಾಗಿ ಹುಟ್ಟುವ ಮಗುವಿಗೆ ಕೂಡ ಬೇಕಾದಂಥ ರಕ್ಷಣೆ, ಪಾಪ ವಿಮೋಚನವು, ಸ್ತೋತ್ರ, ಪಾಪದಿಂದ ಶಾಪದಿಂದ ಬಿಡುಗಡೆಯು ನೀಡುವುದಕ್ಕೆ ಈ ದ್ರಾಕ್ಷಾರಸವಾದ ಯೇಸು ಸಾಕು. ಇನ್ನೊಬ್ಬರನ್ನು ದೇವರು ಕಳಿಸಿಕೊಡಬೇಕಾಗಿಲ್ಲ. ಜೀಸಸ್ ದ ಬೆಸ್ಟ್ ಆ್ಯಂಡ್ ದ ಲಾಸ್ಟ್. ಹಿರಿದಿನ ದ್ರಾಕ್ಷ ರಸ. ಹಲ್ಲೆಲೂಯ. ಇದು ಪ್ರಸಂಗ ಮಾಡುವಾಗ ನಿಜ ನನ್ನ ಕಣ್ಣಲ್ಲಿ ಕಣ್ಣೀರೇನೇ ಬರುವುದು. ಪ್ರೈಸ್ ದ ಲಾರ್ಡ್.
ಇನ್ನು ಇದುವರೆಗೂ ಇದನ್ನು ನೀವು ಭದ್ರವಾಗಿ ಇಟ್ಕೊಂಡಿದೆ ಎಂಬುದಾಗಿ ಆ ಪಾನಪಂಥ್ಯಕಾರನು ಒಂದು ಕಂಪ್ಲೇಂಟ್ ಥರ ಹೇಳುತ್ತಾನೆ. ಅದರ ಅರ್ಥ ಏನು? ಆ ಹಿರಿದಿನ ದ್ರಾಕ್ಷಾರಸ ಎಂಬುದು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ರಕ್ತ, ಬ್ಲಡ್. ಆ ರಕ್ತ ಎಂಬುದು ಜೀವ. ಈ ಹಿರಿದಿನ ದ್ರಾಕ್ಷಾರಸ ಎಂಬುದು ಗುಡ್ ವೈನ್, ಇಲ್ಲಾಂದರೆ ನ್ಯೂ ವೈನ್. ಅದರ ಅರ್ಥ ಏನಂದರೆ ಪುನರ್ಜೀವ, ಹೊಸ ಜೀವ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಸೊ ಈ ರಕ್ತ ಯೇಸು ಕ್ರಿಸ್ತನು ನಮಗಾಗಿ ಸುರಿಸಲ್ಪಟ್ಟು ಉಂಟು ಮಾಡಿದ ಹೊಸ ಒಡಂಬಡಿಕೆಯ ರಕ್ತ. ಇದನ್ನೇ ನಮ್ಮ ಪವಿತ್ರ ಭೋಜನ ಸೂಚಿಸುವುದು. ಈ ರಕ್ತದಲ್ಲಿ ಜೀವ ಇದೆ. ಈ ಜೀವ, ಹೊಸ ಜೀವ, ನಿತ್ಯ ಜೀವ ಪಡುತ್ತದೆ. ಈತನ ಮರಣವೇ ಸಾಕು. ಪ್ರಿಯ ಸಭೆಯೇ, ಇದನ್ನು ಕಿವಿಯಲ್ಲಿ ಕೇಳುತ್ತಾ ಇರುವ ನಿಮಗೆ ನಾನು ಒಂದು ವಿಷಯ ಹೇಳಿ ಮುಗಿಸ್ತೇನೆ. ಯೇಸುವಂದೇ ಯಾರೂ ಇಲ್ಲ. ಎಲ್ಲವೂ ತನಗೋಸ್ಕರ ಜೀವಿಸಿ ತನಗಾಗಿ ಹೆಸರನ್ನು ಸ್ಥಾಪಿಸಿ ಹೋಗೋದಕ್ಕೆ ಬಂದಾಗ ಯೇಸು ತನಗಾಗಿ ಅಲ್ಲ, ನಮಗಾಗಿ ಪ್ರಾಣ ಕೊಡೋದಕ್ಕೆ ಬಂದನು. ಆತನೇ ಬೆಸ್ಟ್. ಯೇಸು ಕ್ರಿಸ್ತನಂತೆ ಒಬ್ಬ ದೇವರು ಯೇಸು ಕ್ರಿಸ್ತನಿಗೆ ಸಮಾನವಾಗಿ ನೀವು ತೋರಿಸೋಕ್ಕಾಗುತ್ತದಾ? ಹಲ್ಲೆಲೂಯಾ. ಆತನೇ ಬೆಸ್ಟು ರಕ್ಷಿಸುವುದಕ್ಕೆ, ಪಾಪ ಕ್ಷಮಿಸುವ. ನೀವು ಏನು ಎಲ್ಲಿ 7 ಲೋಕ ಹೋಗಿ ಬರುವುದಾದರೆ ಪಾಪ ಕ್ಷಮಾಪಣೆಗೆ ಯೇಸುವನ್ನು ಬಿಟ್ಟು ದಾರಿಯೇ ಇಲ್ಲ. ಎರಡನೇದಾಗಿ ಯೇಸು ಲಾಸ್ಟ್, ಇನ್ನೊಬ್ಬರು ನಮಗೆ ಬೇಕಾಗಿಲ್ಲ. ಈ ಲೋಕದಲ್ಲಿ ಚೆನ್ನಾಗಿ ತೃಪ್ತಿಯಿಂದ ಜೀವಿಸಿ ಪರಲೋಕದಲ್ಲಿ ಸೇರಿ ತಂದೆಯಾದ ದೇವರೊಟ್ಟಿಗೆ ನೀವು ನಿರಂತರವಾಗಿ ಬಾಳುವಂಥ ಪದವಿ ಹೊಂದುವುದಕ್ಕೆ ಯೇಸು ಬೆಸ್ಟ್, ಯೇಸು ಲಾಸ್ಟ್. ಈತನು ಸಾಕು, ಈತನು ಸಾಕು, ಈತನು ಸಾಕು. ಪ್ರೈಸ್ ದ ಲಾರ್ಡ್. ಯೇಸುವನ್ನು ದೇವರಾಗಿ ಅಂದುಕೊಂಡಿರುವ ಜನವೇ, ಲೋಕದ ಆಶೀರ್ವಾದ ನಿಮಗೆ ಬೇಕಾ? ಲೋಕದ ಆಶೀರ್ವಾದ ಇಲ್ಲದೆ ಹೋದರೆ ಒಟ್ಟೋಗ್ಬಿಡ್ತೀರಾ? ಲೋಕದ ಆಶೀರ್ವಾದ ಇದ್ದರೆ ತೃಪ್ತಿನ? ಲೋಕದ ಆಶೀರ್ವಾದ ಇಲ್ಲಂದರೆ ನಿಮಗೆ ಇಷ್ಟ ಆಗೋದಲ್ಲವಾ? ಹೋ ಗ್ಲೋರಿ, ಹಲ್ಲೆಲೂಯಾ, ಹಲ್ಲೆಲೂಯಾ. I say again and again, Jesus the best and the last for you. ಇನ್ನು ಮುಂದೆ ಯಾರೂ ಸಿಕ್ಕಲ್ಲ, ಯಾರೂ ಇಲ್ಲ. ಹೋಗೋದಾದರೆ ಹೋಗಿ, ಹೆಂಗಾಗಲಿ ಹೋಗಿ, ಏನಾಗದೆ ಅನುಭವಿಸ್ರಿ. ಆದರೆ ದೃಢವಾಗಿರ್ರಿ, ಈ ಸತ್ಯದಲ್ಲಿ ನಿರಂತರವಾಗಿರ್ರಿ. ಈ ಸತ್ಯ, ಈ ಬೆಳಕು, ಈ ಜೀವನ, ಈ ಲೈಫ್, ಈ ಬ್ಲಡ್, ಈ ನ್ಯೂ ಕವನೆಂಟ್ ನಿಮಗೆ ಜೀವ ಕೊಡುತ್ತದೆ, ಜೀವನಲ್ಲಿ ಸೇರಿಸ್ತದೆ. 3 ಹಲ್ಲೆಲೂಯಾ ಸಾರ್ತೀರಾ? ಹಲ್ಲೆಲೂಯಾ, 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 ಆಮೆನ್, ಪ್ರೈಸ್ ದ ಲಾರ್ಡ್. 4ನೇದಾಗಿ, ಈ ಒಂದು ಸಂಭವ ಎಲ್ಲಿ ನಡೆದಿತ್ತು? ಒಂದು ಮದುವೆ ಮನೆಯಲ್ಲಿ. ಆ ಮದುವೆ ಮನೆಯನ್ನು ನಾನು ತೆಗಿತೇನೆ, ಸ್ತೋತ್ರ. ಈ ಮದುವೆ ಮನೆ, ಈ ವಿವಾಹ ಮನೆ, ವೆಡ್ಡಿಂಗ್ ಹೌಸ್, ಏನಕ್ಕೋಸ್ಕರ ಯೇಸು ಈ ಕಾರ್ಯವನ್ನು ಒಂದು ಮದುವೆ ಮನೆಯಲ್ಲಿ ತೋರಿಸಬೇಕು? ಇದರಲ್ಲಿ ನೀವು ಒಂದು ಆತ್ಮಿಕ ಅರ್ಥ ನೋಡ್ಕೊಳ್ರಿ. ವಿವಾಹ ಎಂದು ಹೇಳಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ 3 ಕಾರ್ಯ ಶ್ರೇಷ್ಠವಾಗಿ ಬರಲಿ. ಒಂದು, ಮೊದಲನೇದಾಗಿ ಈ ದೇವರಾದ ತಂದೆಯು ಮಾಡಿಕೊಟ್ಟ ಮೊದಲನೇ ವಿವಾಹ ಏದೇನೆಂಬ ತೋಟದಲ್ಲಿ ಮೊದಲನೇ ಮನುಷ್ಯನಾದ ಆದಾಮನಿಗೆ, ಅವ್ವಳಿಗೆ. ಇದು ಮೊದಲನೇ ವಿವಾಹ, ದೇವರು ಏರ್ಪಡಿಸಿರುವುದು, ದೇವರೇ. ಅದು ನಾನು ವಿವರಿಸಕ್ಕೆ ಹೋಗಲಿಲ್ಲ. ಎರಡನೇದಾಗಿ ಸಭೆಯಾದ ನೀವು ನಾನು, ಸ್ತೋತ್ರ, ಮೊದಲಿಂಗನಾದ ಯೇಸು ಕ್ರಿಸ್ತುವಿಗಾಗಿ ಮದುವೆಗೋಸ್ಕರ ನಿಯಮಿಸಲ್ಪಟ್ಟವರಾಗಿದ್ದೇವೆ. ನೀವು ನಾನು ಮದುವೆಗಾಗಿ ನಿಯಮಿಸಲ್ಪಟ್ಟವರು. ಹಲ್ಲೆಲೂಯಾ, ಸ್ತೋತ್ರ, ಆಮೆನ್. ಇದು ಪ್ರೆಸೆಂಟ್ ಡೇಸಲ್ಲಿ ಈ ಮದುವೆಯ ಶ್ವಾಸನೆ, ಮದುವೆಯ ಒಂದು ಆಶೀರ್ವಾದ. ನಾವು ನಿಯಮಿಸಲ್ಪಟ್ಟವರು ಕರ್ತನಾದ ಯೇಸುವಿಗೆ. ಒಂದು ವಿಷಯ ಹೇಳಲ್ಲ, ಅನೇಕ ನೀವು ಮದ ಮಾರ್ಗಗಳನ್ನ ನೀವು ನೋಡುವಾಗ ದೇವರನ್ನು ನೋಡಿ ಭಯಪಡ್ತಾರೆ. ಕೆಲವರು ದೇವರಿಗೆ ಮರ್ಯಾದೆ ಕೊಡೋದಿಲ್ಲ. ದೇವರಂದರೆ ಭಯ ಭಯ ಭಯ, ಅಯ್ಯೋಯ್ಯೋ. ಆದರೆ ಕ್ರೈಸ್ತ ಮಾರ್ಗದಲ್ಲಿ ಒಂದು ವಿಶೇಷ ಏನು ಗೊತ್ತಾ? ನಾವು ರಕ್ಷಣೆ ಹೊಂದುವಾಗ ಆತ ನಮ್ಮ ತಂದೆ, ಸ್ತೋತ್ರ, ಆತನ ಮಕ್ಕಳು ನಾವು. ಆದರೆ ಆತನು ದೇವರು,
ಶಕ್ತಿವಂತನು. ನಾವು ಮರ್ಯಾದೆ ಕೊಡ್ತೀವಿ, ಭಯಪಡ್ತೀವಿ. ಆದರೆ ದೇವರು ನಮ್ಮನ್ನು ಆ ತಂದೆ ಮಕ್ಕಳು ಎಂಬ ಸ್ಥಾನದಿಂದ ಇನ್ನೂ ಮೇಲಕ್ಕೆ ತಂದು ಇನ್ನೂ ಮೇಲಕ್ಕೆ ತಂದು ರೂಪಾಂತರಗೊಳಿಸಿ ನಮ್ಮನ್ನು ಕೊನೆಯದಾಗಿ ಆತನು ಯೇಸು ಮೊದಲಿಂಗನು, ನಾವು ಮೊದಲಗತ್ತಿ ಎಂಬ ಒಂದು ಪದವಿ ಅಂಗೀಕರಿಸ್ತೇವೆ. ಇದು ಈ ಕ್ರೈಸ್ತ ಮಾರ್ಗದಲ್ಲಿ ಮಾತ್ರ, ಬೇರೆ ಎಲ್ಲಿ ಇಲ್ಲ. ಸ್ತೋತ್ರ. ಕೊನೆಯದಾಗಿ ಆತ ನಮ್ಮ ಮೊದಲಿಂಗನು, ನಾವು ಮೊದಲಗತ್ತಿ ಎಂಬ ಉನ್ನತ ರಹಸ್ಯವಾದ ಅಂತರ್ಯದ ಒಂದು ಪ್ರೀತಿಯಲ್ಲಿ ನಾವು ಬೆಳೆದು ಹೋಗ್ತೀವಿ. ಮೂರನೇದಾಗಿ ಒಂದು ಮದುವೆ, ವಿವಾಹ ನೆನಪಿಡಬೇಕು. ಪ್ರಕಟಣೆಯ ಪುಸ್ತಕ 19ನೇ ಅಧ್ಯಾಯ 7ರಿಂದ 9ನೇ ವಚನಗಳು ಓದುವಾಗ ಹೀಗೆ ಬರುತ್ತದೆ. ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂದು ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿದ್ದು. ಇಲ್ಲಿ ನೋಡ್ತೇವೆ, ಕುರಿಮರಿಯಾದ ಯಜ್ಞದ ಕುರಿಯಾದ ಆತನ ಮದುವೆ. ಕರ್ತನಾದ ಯೇಸು ಕ್ರಿಸ್ತನು ಮೊದಲಿಂಗನು. ನಿಯಮನವಾಯಿತು, ಎಂಗೇಜ್ಮೆಂಟ್ ಆಗಿದೆ. ಆದರೆ ಮದುವೆಗೋಸ್ಕರ, ಆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೇವೆ. ಆತನು ಪರಲೋಕದಲ್ಲಿ ಇದ್ದಾನೆ, ನಮಗಾಗಿ ಒಂದು ಬೀಡಾರವನ್ನು ಸಿದ್ಧ ಮಾಡುತ್ತಾ ಇದ್ದಾನೆ. ಆ ಮೊದಲಿಂಗನು ಬೇಗ ಬರುವ, ಮಧ್ಯ ಆಕಾಶದಲ್ಲಿ ಬರುವ, ಮೊದಲಗತ್ತಿಯಾಗಿರುವ ಸಭೆಯನ್ನು ಮೇಲಕ್ಕೆ ಹೊತ್ತುಕೊಂಡು ಹೋಗುವ, ಮಧ್ಯ ಆಕಾಶದಲ್ಲಿ ಮದುವೆ ನಡೆಯುವುದು. ಆ ಮದುವೆ ನಡೆದ ಮೇಲೆ ಯೇಸುವಿನೊಟ್ಟಿಗೆ ನಾವು ನಮಗಾಗಿ ಸಿದ್ಧಪಡಿಸಿರುವ ನಿತ್ಯ ಬೀಡಾರದಲ್ಲಿ ಅಂತ್ಯವರೆ ನಾವು ಸೇರಿ ಬಾಳುವೆವು. ಪ್ರೈಸ್ ದ ಲಾರ್ಡ್. ಎಷ್ಟು ಉನ್ನತ ಆಶೀರ್ವಾದ, ಎಷ್ಟು ಶ್ರೇಷ್ಠವಾದ ಒಂದು ಸ್ಥಾನ ನಮಗೆ ದೇವರು ನೀಡಿದ್ದಾನೆ. ಪ್ರಿಯರೇ, ಸ್ವಲ್ಪ ಗಮನಿಸಿಕೊಳ್ಳಿ. ಆದರೆ ಸಭೆಯಾದ ನೀವು ಒಂದು ಕಾರ್ಯ ಮಾಡ್ಕೋಬೇಕು. ನೀವು ಯಾರು? ಆತನ ಮಕ್ಕಳು ಎಂಬ ಪ್ರಾರಂಭಿಸಿ ಈಗ ನೀವು ಯಾರು? ಯೇಸು ಕ್ರಿಸ್ತನಿಗೋಸ್ಕರ ಮೊದಲಗತ್ತಿ ಎಂಬುದಾಗಿ ನಾವು ನಿಯಮಿಸಲ್ಪಟ್ಟವರು. ನಾವು ಒಬ್ಬರಿಗೆ ನಿಯಮಿಸಲ್ಪಟ್ಟವರು. ಹಲೋ, ನಾವು ಒಬ್ಬರಿಗೆ ನಿಯಮಿಸಲ್ಪಟ್ಟವರು. ನಮಗೆ ಇನ್ನೊಬ್ಬರು ಬೇಕು ಇಲ್ಲ, ಇನ್ನೊಂದು ಎನ್ಗೇಜ್ಮೆಂಟ್ ಇಲ್ಲ, ಇನ್ನೊಬ್ಬರ ಮೇಲೆ ಇಲ್ಲ, ಇನ್ನೊಂದು ಆಲೋಚನೆ ಇಲ್ಲ. ನಮಗೆ ಒಬ್ಬನು ನಮ್ಮನ್ನು ಮದುವೆಗೋಸ್ಕರ ಎನ್ಗೇಜ್ಮೆಂಟ್ ಆಯಿತು. ಆತನು ಇದ್ದಾನೆ, ಜೀವ ಸ್ವರೂಪನು. ಆತನಿಗೋಸ್ಕರ ನಿಯಮಿಸಲ್ಪಟ್ಟ ವ್ಯಕ್ತಿಗಳು ನೀವು ನಾನು. ಸೊ ನಾವು ಜೀವಿಸುವ ಕಾಲವಲ್ಲ, ನಮ್ಮ ಮಾತು, ನಮ್ಮ ನಡತೆ, ನಮ್ಮ ಹೋಗೋದು ಬರುವುದು, ರಾತ್ರಿ ಹಗಲು ನಮ್ಮ ಚಿಂತೆಯೆಲ್ಲ ಆತನನ್ನೇ ನೆನಪಿಟ್ಟುಕೊಳ್ಳಬೇಕು. ಆತನ ಪ್ರಿಯವಾಗಿ ನಡೆದುಕೊಳ್ಳಬೇಕು. ಆತನು ಯಾವಾಗ ಬರ್ತಾನೆ ಎಂಬುದಾಗಿ ಕಾಯುತ್ತಾ ಇರಬೇಕು. ರಾತ್ರಿ ಹಗಲು ಆತನ ಕಾಯುವಿಕೋಸ್ಕರ ಎದುರು ನೋಡುತ್ತಾ ಇರಬೇಕು. ಆ ಶಬ್ದ ಯಾವಾಗ ಕೇಳುತ್ತದೆ ಎಂಬ ನೋಡಬೇಕು. ಆಮೇಲೆ ಸ್ತೋತ್ರ, ಆಮೇನ್ ಸಿದ್ಧತೆಯಾಗಿರಬೇಕು. ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು. ಬೇಗ ಬನ್ನಿ, ನಾನು ಸಿದ್ಧವಾಗಿದ್ದೇನೆ ಎಂಬ ರೆಡಿಯಾಗಿರಬೇಕು. ಸ್ತೋತ್ರ. ಈಗ ನಾವು ಈ ಭೂಲೋಕದಲ್ಲಿ ಬಾಳ್ತಾ ಇದ್ದೀವಿ. ಯಾಕಂದರೆ ಈ ಭೂಮಿಗೆ ಒಂದು ಶಕ್ತಿ ನಾವು ಮೇಲಕ್ಕೆ ಎತ್ತುವುದಕ್ಕೆ ಆಗೋದಲ್ಲ, ಅದು ಕೆಳಗಿಳುತ್ತದೆ. ಆದರೆ ಇದು ತೆಗೆಯಲ್ಪಡುವುದು ಮೇಲಿಂದ, ನಮ್ಮನ್ನು ಮೇಲಕ್ಕೆ ಹೊತ್ತುಕೊಂಡು ಒಂದು ಶಕ್ತಿ ದೇವರಿಂದ ನೀಡಲ್ಪಡುವುದು. ಆ ಶಕ್ತಿ ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತದೆ. ಮಧ್ಯೆ ಆಕಾಶದಲ್ಲಿ ಹೋಗಿದಾಗ ಅಲ್ಲಿ ವಿವಾಹವು ನಡೆಯುವುದು. ಇದನ್ನು ನೋಡಿಕೊಳ್ಳೋದು ಪರಿಶುದ್ಧಾತ್ಮನಾದ ನಮ್ಮ ಜೊತೆಯಲ್ಲಿ ದೇವರು ಇವುಗಳೆಲ್ಲವೂ ಅರೇಂಜ್ಮೆಂಟ್ ಮಾಡುವ. ನಾವು ಒಬ್ಬನಿಗೋಸ್ಕರ ನಿಯಮಿಸಲ್ಪಟ್ಟ ವ್ಯಕ್ತಿಗಳು. ಆಮೇನ್ ಹೇಳ್ರಿ. ಆತನನ್ನೇ ಚಿಂತಿಸಿ ಯೋಚಿಸಿ ಆತನ ಪ್ರಿಯರಾಗಿ ನಡೆಯಬೇಕು. ಆಮೇನ್ ಹೇಳ್ರಿ. ಆತನಕ್ಕೋಸ್ಕರ ಕಾಯುತ್ತಾ ಇರುವವರು. ಆಮೇನ್ ಹೇಳ್ರಿ. ಆತನ ಜೊತೆಯಲ್ಲಿ ಹೋಗಬೇಕೆಂದರು. ಆಮೇನ್ ಹೇಳ್ರಿ. ಆತನ ಜೊತೆಯಲ್ಲಿ ನಿರಂತರವಾಗಿ ಜೀವಿಸುವುದಕ್ಕೆ ಕರೆಯಲ್ಪಟ್ಟವರು. ಆಮೇನ್ ಹೇಳ್ರಿ. ಅಲ್ಲೇಲೂಯ. ನಿತ್ಯ ಬೀಡಾರದಲ್ಲಿ ನಮಗಾಗಿ ಆಮೇನ್ ದೇವರು ಮಾಡಿ ಮುಗಿಸಿದ ಮೇಲೆ ಬರುವ, ನಮ್ಮನ್ನು ಕರ್ಕೊಂಡು ಹೋಗುವ ಮದುವೆ ನಡೆಯುವುದು. ನಿರಂತರವಾಗಿ ಆತನ ಜೊತೆಯಲ್ಲಿ ಜೀವಿಸುವೆವು. ಈಗ 5ನೇದಾಗಿ, ಈ ಸಂಭವ ಸಭೆಗೆ ಏನು ಮಾತಾಡಕ್ಕಿದ್ದಾನೆ, ಪವಿತ್ರಾತ್ಮನ ಏನಿಗೆ ಸಭೆಗೆ ಇದನ್ನು ಈ ಹೊತ್ತು ನಮಗೆ ಕೊಡಬೇಕು, ಅದನ್ನು ಕೂಡ ಹೇಳಿದ ಮೇಲೆ ನಾವು ಪ್ರಾರ್ಥನೆಗೆ ಮುಂದೆ ಹೋಗೋಣ. ರೈಟ್.
ಇಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ಮೊದಲನೇದಾಗಿ ಮಾಡಿದ ಅದ್ಭುತ ಒಂದು ಮನೆಯಲ್ಲಿ ಕೊರತೆ, ಸಂಕಟ, ಒಂದು ಭಾರವು, ನೋವು, ಪ್ರಶ್ನೆ, ಅದನ್ನು ಸರಿಪಡಿಸುವುದಕ್ಕೋಸ್ಕರ ಮಾಡಿದ ಅದ್ಭುತ ಒಂದು ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿಕೊಟ್ಟಿರುವುದು. ಈ ಅದ್ಭುತವನ್ನು ಮಾಡಿ ಆ ಮನೆಯ ಪರಿಸ್ಥಿತಿಯನ್ನು ಸರಿಪಡಿಸುವುದಕ್ಕೆ ದೇವರು ಉಪಯೋಗಿಸಿದಂಥ ಒಂದು ಪಾತ್ರ ಏನೆಂದರೆ ಕಲ್ಲಿನ ಬಾನೆಗಳು. ಕಲ್ಲಿನ ಬಾನೆಗಳು ಯೇಸು ಉಪಯೋಗಿಸಿದನು. ಈ ಕಲ್ಲಿನ ಬಾನೆಗಳೆಂದರೆ ಅವುಗಳಿಗೆ ಏನು ಎಜುಕೇಷನ್, ಅವುಗಳಿಗೆ ಏನು ಜೀವ, ಅವುಗಳಿಗೆ ಏನು ಜಾತಿ, ಅವುಗಳಿಗೆ ಏನು ಭಾಷೆ, ಅವುಗಳಿಗೆ ಏನು ಕಲರ್, ಅವುಗಳಿಗೆ ಏನು ಡಿಸೈನ್, ಅವುಗಳಿಗೆ ಏನು ಬ್ಯೂಟಿ. ಪ್ರೈಸ್ ದ ಲಾರ್ಡ್. ಸಭೆಯೇ, ಈಗಲೂ ದೇವರು ಪರಲೋಕದಿಂದ ಭೂಲೋಕದಲ್ಲಿ ನೋಡುತ್ತಾನೆ. ಅನೇಕ ವಿಭಾಗ ಮನೆಗಳು, ವಿಶ್ವಾಸಿಗಳ ಮನೆಗಳು ಕೊರತೆ, ತೊಂದರೆ, ವ್ಯಾಧಿ, ಕಷ್ಟ, ಶೋಧನೆ, ಶತ್ರುವಿನಿಂದ ಹಿಡಿಯಲ್ಪಟ್ಟು ಕಟ್ಟ ಅಭ್ಯಾಸಗಳಿಂದ ಜಗಳ, ಅವರನ್ನು ಇವರು ಹೊಡಿದು ಇವರನ್ನು ಅವರು ಹೊಡಿದು ಮನೆಯಲ್ಲಿ ಸೈತಾನ ಹೊಗೆಯಂತೆ ಅವರ ಮನೆಗಳೆಲ್ಲ ಕೊರತೆ ನೀಗಿಸಿ ಶಾಂತಿ ಸಮಾಧಾನ ನೀಡುವುದಕ್ಕೆ ಈ ಯೇಸು ಅದ್ಭುತ ಮಾಡಬೇಕೆಂಬುದಾಗಿ ವೈರಾಗ್ಯವಾಗಿದ್ದಾನೆ. ಆತನು ಅದ್ಭುತ ಮಾಡುವುದಕ್ಕೆ ಬಾನೆಗಳು ಬೇಕು. ಆ ಬಾನೆ ಜೀವವುಳ್ಳ ಬಾನೆಯಾದ ನೀವು ನಾನು. ನಮಗೆ ಕೂಡ ಎಜುಕೇಷನ್, ಸರ್ಟಿಫಿಕೇಟ್, ಭಾಷೆ, ಉದ್ದಕ್ಕಿದ್ದೀರಾ, ಕಪ್ಪಗಿದ್ದೀರಾ, ಇದೆಲ್ಲ ಬೇಕಾಗಿಲ್ಲ. ಆ ಬಾನೆ ನೀರು ಹಾಗೆ ತುಂಬಿಸುವಾಗ ಅವುಗಳ ಮೇಲೆ ಹಂಗೆ ಚೆಲ್ಲಿ ಹೋದರೇನು ಅವುಗಳ ಹೇಗೆ ಸೈಲೆಂಟಾಗಿ ಕಾಲ್ಪಟ್ಟಿತ್ತು, ಅದೇ ಪ್ರಕಾರವಾಗಿ ಅಪ್ಪ ದೇವ, ನೀನು ಅದ್ಭುತ ಮಾಡಿ ಅನೇಕರನ್ನು ಒಳ್ಳೆಯದು ಮಾಡುವುದಕ್ಕೆ ಒಂದು ಜೀವದ ಪಾನೆಯು ಬೇಕಾಗಿರುವುದಾದರೆ ಈಗೋ ನಾನು ಒಂದು ಜೀವನ ಪಾನೆ ಅಪ್ಪ, ನನ್ನನ್ನು ನಾನು ಕೊಡ್ತೀನಿ ಅಪ್ಪ. ಇಫ್ ವಿ ಆರ್ ಲೋನ್ಸ್ ಟು ಹಿಮ್, ದಟ್ಸ್ ಎನಫ್. ನಾವು ಆತನಿಗೆ ಕೊಟ್ಬಿಟ್ರೆ ಸಾಕು, ಬೇರೆ ಯಾವುದು ಬೇಕಾಗಿಲ್ಲ ಪ್ರಿಯರೇ. ಯವನ ಮಗಳೇ, ಯವನ ಪ್ರಾಯದ ಮಗನೇ, ಅರ್ಥ ಆಗುತ್ತದ? ಜನಗಳು ಸಾಯ್ತಾರೆ, ದೇಶವು ನಾಶವಾಗುತ್ತದೆ, ಜನ ನರಕಕ್ಕೆ ನೇರಾಗಿ ಹೋಗ್ತಾ ಇದ್ದಾರೆ. ಯೇಸು ಅದ್ಭುತ ಮಾಡೋಕ್ಕೆ ಜೀವದ ಬಾನೆಗಳು ಹುಡುಕ್ತಾ ಇದ್ದಾನೆ. ನಾನಿದ್ದೇನೆ ದೇವ, ನಾನಿದ್ದೇನೆ ದೇವ ಎಂದು ಹೇಳುವ ಯೌವನ ಮಕ್ಕಳು, ಯೌವನ ಪ್ರಾಯದ ಆಮೇಲೆ ಜನರು ಎಲ್ಲಿದ್ದೀರಾ ಪ್ರಿಯರೇ? ಹಾಗೆ ಈ ಜೀವದ ಬಾನೆಯಾದ ನಾವು ಹಂಗೆ ಒಪ್ಪಿಸಿಕೊಡುವಾಗ ಆತನು ನೀರಿನಿಂದ ತುಂಬಿಸುತ್ತಾನೆ. ನೀರು ಅಂದರೆ ದೇವರ ವಾಕ್ಯ, ದೇವರ ವಾಗ್ದಾನ, ವಿಶ್ವಾಸದ ಮಾತುಗಳು, ವಿಶ್ವಾಸದ ಸತ್ಯಗಳು ತುಂಬಿಸಿ 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 ಎಲ್ಲಿ ಯಾರಿಗೆ ಯಾವ ಸ್ಥಳಕ್ಕೆ ಯಾವ ಸಮಯಕ್ಕೆ ಬೇಕಾಗಿರ್ತದೋ ಆ ಸಮಯ ಇದನ್ನು ತೋಡಿಕೊಂಡು ಹಾಗೆ ಕೊಡುವಾಗ ಆ ನೀರು ರುಚಿಯಾದ ದ್ರಾಕ್ಷಾರಸವಾಗಿ ಮಾರ್ಪಾಡಾಗುತ್ತದೆ. ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಅವರ ಜೀವಿತದಲ್ಲಿ ಈ ರುಚಿಯಾದ ದ್ರಾಕ್ಷಾರಸ, ಈ ಹಿರಿದಿನ ದ್ರಾಕ್ಷಾರಸ ಅದ್ಭುತವನ್ನು ನಡೆಸ್ತದೆ, ಸೈತಾನನ್ನು ಓಡಿಸ್ತದೆ, ವ್ಯಾಧಿಯನ್ನು ಸರಿಪಡಿಸ್ತದೆ, ಜಗಳವನ್ನು ಸರಿಯಾಗುತ್ತದೆ, ಕೆಟ್ಟ ಅಭ್ಯಾಸಗಳಿಂದ ಸರಿಯಾಗುತ್ತದೆ, ಅವರು ಒಳ್ಳೆ ಮಾರ್ಗಕ್ಕೆ ಬರ್ತಾರೆ, ಅವರ ಎಲ್ಲ ಜೀವಿತ ಬದಲಾವಣೆ ಆಗ್ಬಿಡುತ್ತದೆ. ಯೇಸುವೆ ದೇವರ ಆರೈಕೆ ಮಾಡಿಕೊಂಡು ಓಡಿ ಬರುತ್ತಾರೆ. ಹಲ್ಲೆಲೂಯಾ. ಸಾಯಬೇಕೆಂದರೂ ನಾನು ಜೀವಿಸುವೆನು ಎಂಬ ಆರೈಕೆ ಮಾಡಿಕೊಂಡು ಬರ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಒಂದು ಯೌವನಸ್ಥನು, ಒಂದು ಯೌವನ ಮಗಳು, ಯಾವುದೋ ಒಂದು ರೀತಿಯಾಗಿ ಅನೇಕ ರೀತಿಗಳಿವೆ, ಅನೇಕ ಬಾಗಿಲುಗಳಿವೆ, ಅನೇಕ ಯಾವುದೋ ಒಂದು ರೀತಿಯಲ್ಲಿ ಈತನ ಚಿತ್ತವನ್ನು ನೆರವೇರಿಸಿ ಈತನ ಒಂದು ನಿರೀಕ್ಷೆಯನ್ನು ನೀವು ನೆರವೇರಿಸುವುದಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಡಬಹುದಲ್ಲವೇ? ಹಲ್ಲೆಲೂಯಾ. ಅಂದಿಯ ಕಾಲದಲ್ಲಿ ದೇವರು ಕಾಯ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ, ಕರೆಯುತ್ತಾ ಇದ್ದಾನೆ. ಯಾರು ಆತನ ಸ್ವರ ಕೇಳುವವರಿದ್ದೀರಾ? ಲೋಕವು ಆಮೇನ್ ಜೀವನವು ಆಮೇನ್ ಲೋಕದ ಡಂಬವು ಎಂಬ ಓಡಿಕೊಂಡಿರುವ ನಿಮ್ಮ ಕಿವಿಗಳು ಯಾವಾಗ ತೆರೆಯುತ್ತದೆ ಪ್ರಿಯರೇ?
ಪ್ರೈಸ್ ದ ಲಾರ್ಡ್. ಒಬ್ಬರು ನಿಮ್ಮಲ್ಲಿ ಮುಂದೆ ಬರುವನಾದರೆ ನಿಮ್ಮಿಂದ ಒಂದು ತಲೆಮಾರು, ಒಂದು ಸಂತತಿಯನ್ನು ಸ್ವಾಮಿ ಸಂಧಿಸ್ತಾನೆ. ಒಬ್ಬರು ನೀವು ಒಪ್ಪಿಕೊಡುವುದಾದರೆ ನಿಮ್ಮಿಂದ ಒಂದು ದೇಶವು, ಒಂದು ಹಳ್ಳಿಯು, ಒಂದು ವಿಲ್ಲೇಜ್, ಒಂದು ಪಂಚಾಯತ್, ಒಂದು ಸಮುದಾಯವು ದೇವರು ಸಂಧಿಸುವುದಕ್ಕೆ ಶಕ್ತನಾಗಿದ್ದಾನೆ. ಮೊವಾಬ್ಯರು ಎಂಬ ಒಂದು ಜನ, ಆ ಜನದ ತಂದೆ ಯಾರು? ಲೋಟನು. ಲೋಟನಿಗೆ ಮಕ್ಕಳು ಹೇಗೆ? ಲೋಟನ ಮಕ್ಕಳು ಒಳಗೆ ಒಂದು ತಪ್ಪಾದ ನಡತೆಯ ಮುಖಾಂತರವಾಗಿ ಮಕ್ಕಳು ಹುಟ್ಟಿದರು. ಆ ಮಕ್ಕಳ ಹೆಸರು ಮೊವಾಬ್ಯರು. ಸ್ವಾಮಿ ಶಾಪ ಮಾಡಿದರು, ನೀವು ಸಭೆಯ ಒಳಗೆ ಕಾಲಿಡಕೂಡದು, ಸಭೆಯ ಒಳಗೆ ಪ್ರವೇಶಿಸಕೂಡದು, ನೀವು ಶಾಪಕಸ್ಥರೆಂಬುದಾಗಿ 10 ತಲೆಮಾರಿಗೆ ಶಾಪಕಸ್ಥರಾಗಿ ದೇವರ ಜನ ಎಂಬ ಪದವಿಯಿಂದ ದೂರ ಇದ್ದವರು. ಆದರೆ 10 ತಲೆಮಾರು ಆದ ಮೇಲೆ ಒಬ್ಬ ಹೆಣ್ಣು ಒಬ್ಬ ಯವ್ವನ ಮಗಳು, ಆಮೇಲೆ ರೂತಳು ಎಂಬ ಪಾತ್ರ ತುಂಬಿ, ಆ ಪಾತ್ರ ಈಗ ನೋಮಿ ಕಡೆಗೆ ತಿರುಗಿಸಲ್ಪಡುತ್ತದೆ. ಆ ನೋಮಿ ಕಡೆಗೆ ತಿರುಗಿಸಿ ನೋಮಿ ಹೇಳ್ತಾಳೆ, ನೀನು ಬರಬೇಡ, ನೀನು ನಿನ್ನ ಜನ ಹತ್ರ ಸೇರ್ಕೋ, ನೀನು ಮದುವೆ ಮಾಡಿಕೊಂಡು ನಿನ್ನ ಜೀವಿತ ನೋಡಿ. ಆಕೆ ಹೇಳಿದದು, ಆ ಮೋಬಿಯ ಶಾಪಕ್ಕೆ ಮತ್ತೆ ನಾನು ಹೋಗೋದಲ್ಲ. ನೀವು ಎಲ್ಲಿಯೋ ಅಲ್ಲಿ ನಾನು, ನಿಮ್ಮ ದೇವರು ಎಲ್ಲಿನೋ ಆ ದೇವರೇ ನನಗೆ, ನಿಮ್ಮ ಜನ ಎಲ್ಲಿನೋ ಅಲ್ಲಿನೇ ನಾನು ಬೆತ್ಲೆಹೇಮಿಗೆ, ನನಗೆ ಆ ದೇವರು ಸಾಕು. ಆ ಮೋವಾಬ್ಯ ಎಂಬ ಶಾಪದ ಸಂತತಿಯಿಂದ ಒಬ್ಬ ರೂತಳು ಎದ್ದು ನಿಂದ ಕಾರಣ ಆ ಪಾತ್ರ ತುಂಬಿ, ಆ ಪಾತ್ರದಿಂದ ತೋಡಿ ಅದರಿಂದ ಆಮೇನ್ ಕೊಟ್ಟ ಕಾರಣ ಬೋವಾಸನ ಸಂತತಿಯಲ್ಲಿ ಏಸ ಮಗನು ದಾವೀದನ ಸಂತತಿಯಲ್ಲಿ ದಾವೀದನ ಕುಮಾರನಾದ ಕರ್ತನಾದ ಯೇಸು ಹುಟ್ಟಿದವನಲ್ಲವೇ? ಒಂದು ಸಂತತಿ, ಒಂದು ತಲೆಮಾರನ್ನು ದೇವರು ಸಂಧಿಸುವ, ನಿನ್ನನ್ನು ನೀರಿನಿಂದ ತುಂಬಿಸುವ ನೀನು ಬೇಕಾಗಿದೆ. ಒಬ್ಬ ಎಸ್ತರಳಿಂದ ಯಹೂದ್ಯರ ಕುಲವು ಆಮೇಲೆ ನಾಶಕ್ಕೆ ನೇಮಿಸಲ್ಪಟ್ಟಿರುವುದು. ಆದರೆ ಒಬ್ಬ ಎಸ್ತರಳು, ನಾನು ಸತ್ತಿದ್ರೇನು ಸಾಯುವೇನು, ಈ ಜನರ ಬಿಡುಗಡೆಗೋಸ್ಕರ ದೇವರ ಸಮ್ಮುಖದಲ್ಲಿ ಎಂದು ಆ ಪಾತ್ರೆಯು ಜೀವದ ಬಾನೆಯು ದೇವರ ಕೈಯಲ್ಲಿ ಒಪ್ಪಿಸಿಕೊಟ್ಟಾಗ ದೇವರು ತುಂಬಿಸಿದನು. ಆ ಯಹೂದಿಯ ಜನರಿಗೆ ರಕ್ಷಣೆ ಉಂಟಾಯಿತು. ಕಣ್ಣು ಮುಚ್ಚಿಕೊಳ್ಳೋಣ, ಸಮಯ ಹೋಗಿದೆ. ಕಣ್ಣು ಮುಚ್ಚಿಕೊಳ್ಳೋಣ. ಈಗಲೂ ಕೂಡ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ನಡತೆಯನ್ನು ನೋಡಿಕೊಂಡು ದೇವರ ನಾಮ ಮಹಿಮೆ ಹೊಂದಲಿ. ನಮಗೆ ಒಳ್ಳೆಯ ಪದವಿ ಅಂತಸ್ತುಗಳು ದೇವರು ತರಲಿ. ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸಿಕೊಂಡು ಆತನಿಂದ ಸುಖ ಬರುವುದಾದ್ರೇನು, ಆತನಿಂದ ದುಃಖ ಬರುವುದಾದ್ರೇನು ಸರಿ, ಆತನು ಕೊಟ್ಟಂದ ಮರಣದ ಮುಖಾಂತರವಾಗಿ ನಮಗೆ ನೀಡಿದ ನಿತ್ಯ ಜೀವದ ಪದವಿಯನ್ನು ಅಂಗೀಕರಿಸಿಕೊಂಡು ನೀವು ಮುಂದೆ ಹೋಗೋಣ. ಯೇಸು ಬೇಗ ಬರುವ, ತನ್ನ ಜೊತೆಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವ ಎಂಬ ನಿರೀಕ್ಷೆಯಿಂದ ಈ ಲೋಕದ ಡಂಬಗಳನ್ನು ಆಮೇನ್ ದೂರ ತಳ್ಳಿಬಿಟ್ಟವರಾಗಿ ಆಶೆ ಆಕಾಂಕ್ಷೆಗಳ ಮೇಲೆ ಚಿಂತೆಗಿಡದೆ ಮುಂದೆ ಹೋಗೋಣ. ಇದರ ಮಧ್ಯದಲ್ಲಿ ಈ ಲೋಕದಲ್ಲಿ ನಮಗೆ ನೇಮಿಸಿದಿರುವ ಈ ಕಾಲದೊಳಗೆ ಏನಾವುದು ಅನೇಕರು ರಕ್ಷಣೆ ಹೊಂದುವುದಕ್ಕೆ, ಅನೇಕರು ಒಳ್ಳೆಯ ಬೆಳಕನ್ನು ಕಾಣುವುದಕ್ಕೆ, ಅನೇಕರು ನರಕದಿಂದ ದಡಕ್ಕೆ ಪರಲೋಕಕ್ಕೆ ಬಂದು ಸೇರುವುದಕ್ಕೆ, ಅನೇಕ ಮನೆಗಳು ದೇವಾಲಯದಂದೇ ಆಗುವುದಕ್ಕೆ, ನರಕದ ಸೈತಾನ ಗುಗೆಯಿಂದ ಬದಲಾಗಿ ಆಮೇನ್ ಪರಲೋಕ ರಾಜ್ಯವಂತ ಆಗುವುದಕ್ಕೆ ಒಬ್ಬ ರೂತಳು ಬೇಕು. ನೀನು ಚಿತ್ತವ. ಒಬ್ಬ ಎಸ್ತರಳು ಬೇಕು. ನೀನು ರೆಡಿನಾ? ನೀವು ರೆಡಿನಾ? ಯಾವ ರೀತಿಯಲ್ಲಿ, ಯಾವ ಮುಖಾಂತರವಾಗಿ, ಅಲ್ಪ ಸಣ್ಣ ಮುಖಾಂತರವಾಗಿ ಸೇವೆ ಮಾಡಬಹುದು, ಸಣ್ಣ ಮುಖಾಂತರವಾಗಿ ದೇವರ ಸೇವೆಯನ್ನು ಸಲ್ಲಿಸಬಹುದು. ಸಣ್ಣ ಒಂದು ಪ್ಲಾಟ್ಫಾರ್ಮ್, ಒಂದು ಪುಲ್ಪಿಟ್, ಒಂದು ಮೈಕ್ ಅಲ್ಲ. ಹಲ್ಲಲೂಯ. ಯಾರು ಅರಿಯದ ರೀತಿಯಲ್ಲಿ ಕೂಡ ಸೇವೆ ಸಲ್ಲಿಸಬಹುದು. ಸ್ವಾಮಿ ಕರೆಯುತ್ತಾನೆ. ನೀವೆಲ್ಲ ಮೊಣಕಾಲಿಡುತ್ತೀರಾ? ಎಲ್ಲ ಮೊಣಕಾಲಿಡುತ್ತೀರಾ? ನಿಮ್ಮ ಎದೆ ಮೇಲೆ 2 ಕೈಗಳನ್ನು ಇಟ್ಟುಕೊಂಡು, ಅಪ್ಪ ದೇವ, ನನ್ನಿಂದ ಆಗುವ ಸೇವೆ ಸಲ್ಲಿಸುವೆ. ನನ್ನಿಂದ ಆಗುವ ತನಕ ಅನೇಕರು ಬೆಂಕಿಯಲ್ಲಿ ಸುಟ್ಟು ಹೋಗುವವರನ್ನು ನಾನು ದಡಕ್ಕೆ ತಂದು ಜೀವ ಕೊಡುವ ಸೇವೆ ಸಲ್ಲಿಸುವೆ. ನೀರಿನಲ್ಲಿ ಮುಳುಗಿ ಹೋಗುವವರನ್ನು ನಾನು ಕಾಪಾಡಿ ವಿಮೋಚಿಸಿ ಅವರನ್ನು ದಡದಲ್ಲಿ ನಡೆಸುವೆ. ನಿತ್ಯ ನರಕಕ್ಕೆ ಹೋಗುವವರನ್ನು ನಾನು ನಿತ್ಯ ಜೀವಕ್ಕೆ ನಡೆಸುವೆ. ಸೈತಾನ ಕೈಯಲ್ಲಿ ಸಿಕ್ಕಾಕೊಂಡು ಜಗಳವು, ಕೆಟ್ಟಮಾತು, ಜೀವನ ನಷ್ಟವು ಎಂಬುದಾಗಿ ಓಡುವವರನ್ನು ನಾನು ಬೆಳಕು ತೋರಿಸುವೆ. ನನ್ನಿಂದ ಆಗುವುದನ್ನು ಮಾಡುವೆ ಸ್ವಾಮಿ.
ಪ್ರಾರ್ಥನೆಯು. ಸರ್ವಶಕ್ತನಾದ ಪ್ರೀತಿಯ ದೇವರೇ, ಈ ಹೊತ್ತು ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಹೇಳಿದಂಥ ಎಲ್ಲ ವಿವರಣೆಗಳಿಗಾಗಿ ಸ್ತೋತ್ರ ಸ್ತುತಿ ಅರ್ಪಿಸುತ್ತೇವೆ. ಹೌದು ರಾಜ, ಯೇಸು ದೇವರು ನಮ್ಮ ದೇವರು ಎಂಬುದಾಗಿ ಹೇಳುವುದಲ್ಲಿ, ಅಂಗೀಕರಿಸಿಕೊಂಡಿರುವುದಲ್ಲಿ ನಾವು ಎಷ್ಟು ಧನ್ಯರು, ಎಷ್ಟು ಶ್ರೇಷ್ಠವಾದ ಜನರು ನಾವು ಕರ್ತನೆ. ಯೇಸು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದ ಮೇಲೆ ನಮಗೆ ದೊರಕಿರುವ ಆಶೀರ್ವಾದಗಳು ಎಷ್ಟು ವಿಶೇಷವಾದದ್ದು. ಹೌದು ರಾಜ, ನಿಮಗೆ ಕೋಟಿ ಸ್ತೋತ್ರಗಳು. ನಿಮ್ಮ ಪಾದದಲ್ಲಿ ಅಡ್ಡ ಬಿದ್ದು ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೇಳಿದ ಆಲೋಚನೆಗಳ ಪ್ರಕಾರ ಇನ್ನು ಮುಂದೆ ನಾವು ನಡೆಯುವುದಕ್ಕೆ ನಿನ್ನ ಕೃಪೆಯನ್ನು ದಿನದಿನವೂ ಸುರಿಸು ಕರ್ತನೆ. ನಾವು ಹೇಳಿದಂಥ ಆಲೋಚನೆಗಳು ಎಂದಿಗೂ ಮರೆತು ಬಿಡದೆ ಅದನ್ನು ಕೈಕೊಳ್ಳುವಂತೆ, ಅಭ್ಯಾಸ ಮಾಡುವಂತೆ ದಯೆ ತೋರಿಸಯ್ಯ. ನಮ್ಮ ಜೀವ ಕಾಲದಲ್ಲಿ ಹೇಗೆ ಆಗಲಿ ನಿನ್ನ ಸೇವೆಯನ್ನು ಸಲ್ಲಿಸುವುದಕ್ಕೆ ನಿನ್ನ ಕೃಪೆಯನ್ನು ನೀಡು ಕರ್ತನೆ. ಕಾಲವು ಬೇಗ ಉರುಳಿ ಹೋಗುತ್ತದೆ ಸ್ವಾಮಿ. ಬೇಗ ಓಡಿ ಹೋಗುವಂಥ ಈ ಕಾಲದಲ್ಲಿ ಕರ್ತನೆ, ನಮ್ಮ ಜೀವ ಪ್ರಾಣ ಇರುವ ತನಕ ಏನಾವುದು ನಿಮಗೋಸ್ಕರ ಮಾಡಿದ ಆ ಒಂದು ತೃಪ್ತಿಯಿಂದ ಈ ಲೋಕ ಬಿಟ್ಟು ನಿನ್ನ ಕಡೆ ಬರುವುದಕ್ಕೆ ನಮ್ಮೆಲ್ಲರ ಮೇಲೆ ನಿನ್ನ ಸಿದ್ಧತೆಯನ್ನು ಉಂಟಾಗಲಿ, ನಿನ್ನ ಕೃಪೆ ಸುರಿಸಲ್ಪಡಲಿ. ತಗ್ಗಿಸುತ್ತೇವೆ ಸ್ವಾಮಿ. ನೀನು ಆಶೀರ್ವದಿಸ್ತೀಯ, ನೀವು ನಮ್ಮನ್ನು ಸ್ಥಿರಪಡಿಸ್ತೀಯ, ಸರಿಪಡಿಸ್ತೀಯ, ನಮ್ಮನ್ನು ಪ್ರಕಾಶ ಮಾಡುತ್ತೀಯ ಸ್ವಾಮಿ. ಸಕಲ ಮಾನ ಮಹಿಮೆ ನಿಮಗೇ ಸಲ್ಲುತ್ತೇವೆ ಸ್ವಾಮಿ. ಈ ಸ್ವರವನ್ನು ಕೇಳಿದ ಪ್ರತಿಯೊಬ್ಬರ ಕುಟುಂಬಕ್ಕೆ, ಮನೆಗೆ, ಅವರ ಆರೋಗ್ಯಕ್ಕೆ, ಅವರ ಎಲ್ಲ ರೀತಿಯಾದ ವಿಷಯಗಳಿಗೆ ಯೇಸು ಕ್ರಿಸ್ತನ ಶಕ್ತಿ ಕ್ರಿಯೆ ನಡೆಸ್ತಾ ಆಶೀರ್ವಾದ ಉಂಟಾಗಲಿ. ಯೇಸು ಎಂಬ ಉನ್ನತ ನಾಮದಲ್ಲಿ ಬೇಡುತ್ತೇನೆ ಪರಲೋಕದ ದೇವರೇ, ಆಮೇನ್, ಆಮೇನ್, ಆಮೇನ್. ನಾವು ಎಲ್ಲರೂ ಸೇರಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಲೇ ಆತನ ಪವಿತ್ರ ನಾಮವನ್ನೇ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ಅಂತ್ಯಾಶೀರ್ವಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನಾದ ದೇವರ ಅನ್ಯೋನ್ಯ ಐಕ್ಯತೆಯು ಎಂದೆಂದಿಗೂ ಎಲ್ಲ ಕಾಲವು ನಮ್ಮ ಕೂಡಲೇ ನಿರಂತರವಾಗಿ ತಂಗಿರಲಿ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ಕೈಗಳನ್ನು ಮೇಲಕ್ಕೆತ್ತಿ ಹಾಲೆಲೂಯ. ಎಲ್ಲರೂ ಸಂತೋಷ ಹಾಲೆಲೂಯ ನಗುಮುಖದಿಂದ ಆಮೆನ್. ಪ್ರೈಸ್ ದ ಲಾರ್ಡ್. ಪಕ್ಕದಲ್ಲಿ ಕೈ ಕೊಟ್ಟು ಸ್ವಾಮಿ ಒಳ್ಳೆಯದು ಮಾಡ್ತಾನೆ ಹೇಳಿ. ಗಾಡ್ ಬ್ಲೆಸ್ ಯು. ದೇವರ ಆಶೀರ್ವದಿಸ್ತಾನೆ ಹೇಳಿ. ಆಮೆನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.